ಸರ್ ನನ್ ಜೊತೆನೆ ಜಾಯ್ನ್ ಆಗಿದ್ದಾಳೆ ಸರ್. ಆ ನನ್ ಜೊತೆನೆ ಜಾಯ್ನ್ ಆಗಿದ್ದಾಳೆ. ಮಾತಾಡಕ್ಕೆ ಅಂತ ಸಿಂಚು ಅಂದ್ರೆ ನಾವು ಕಿವಿ ಕೇಳಲ್ವ ಆಕೆಗೆ? ಸರ್ ಸಿಂಚನ ಅಲ್ಲ, ಪ್ರಾರ್ಥನಾ. ಇದು ಸಿಂಚನೆ ಎಲ್ಲಿ? ಇಲ್ಲ ಸರ್ ಓಕೆ ಜಾಯ್ನ್ ಆಗಿಲ್ಲ ಸರ್ ಅವಳು. ಹಾ ಎಲ್ಲ ಹೋಗಿತ್ತ ಕುಂಟ ಬಿಲ್ ಆಡ್ತಾ ಇತ್ತ ಅವಳಿಗೆ ಅಲ್ಲ ಸಿಂಚು? ಕೇಸವ ಎಸ್ ಸರ್ ಕಾಣ್ತೈತೆ. ಸ್ವಲ್ಪ ಎಡವಟ್ಟಿದ್ದೆ ಅದಕ್ಕೆ ಇಲ್ಲ ಫೋನ್ ಮಾಡಿತ್ತು. ಹಣ ಒಂಚೂರು ಅಕ್ಕಿ ಕಾಣಲ್ಲ, ಸ್ವಲ್ಪ ಕ್ಲೀನ್ ಬರೀರಿ ಅಂತ. ಅದಕ್ಕೆ ಆಯ್ತವ ಬಿಡ ಬರೀತೀನಿ ಅಂದೆ. ಸರ್ ವಂಶಿ ನಮ್ಮ ಅಮ್ಮಗ್ ಫೋನ್ ಮಾಡಿ ಹೇಳಿಲ್ಲಂತೆ ಸರ್. ಎಂತ ಏನೋ ಸೃಷ್ಟಿ ಕಾಣಲ್ಲ ಅಂತ ಹೇಳ್ರಿ, ನನಗ್ ಕಾಣೋದಿಲ್ಲ ಅಂತ ಹೇಳಿಲ್ಲಂತೆ. ಸೃಷ್ಟಿಗೆ ಕಾಣೋದಿಲ್ಲ ಅಂತ ಹೇಳ್ರಿ ಅಂತ ಹೇಳಿಲ್ಲಂತೆ ಸರ್. ನನಗ್ ಅವಳಿಗೆ ಕಾಣಲ್ಲ ಸರ್ ಮೊದ್ಲೇ. ನಿನ್ನ ಹೆಸರು ಮೇಲೆ ಅವ್ರು ಸರಿ ಆಗ್ಲಿ ಅಂತ. ಹಾ ಸರ್ ನಿನ್ನೆ ಫೋನ್ ಮಾಡಿದ್ಲು ಸರ್, ಕ್ಲಾಸ್ ಮುಗಿತಿದ್ದಂಕಲೆ. ಹೌದಾ? ಏ ಪಾಪ ನೀನು ನೋಡು, ನೀನು ಒಪ್ಕಂತಿ ನೋಡು, ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ಯಾ. PS ಒಳ್ಳೇದಾಗ್ಲಿ ಬಿಡತ್ತೆ. ಸ್ನೇಹಿತೆಗೋಸ್ಕರ ನೀನ್ ಕಾಣಲ್ಲ ಅನ್ಕಂತಿದ್ಯಲ್ಲ, ಅದು ಖುಷಿ ಪಡೋ ಅಂತ ವಿಚಾರ. ಸರ್ ತಂಗಿ ಸರ್. ಹಾ ಓಕೆ. Question 8 ಏನಿದೆ ಓದಿ. A quadrilateral ABCD is drawn to circumstance a circle figure 10.12. Prove that AB plus CD is equal to AD plus BC. AB plus CD is equal to AD plus BC. So ಈಗ ನಾವು ಇದನ್ನ ಪ್ರೂವ್ ಮಾಡೋಕೆ AB plus CD is equal to AD plus BC ಅಂತ ಪ್ರೂವ್ ಮಾಡಬೇಕು. ಸೊ ಯಾವ ತರ ಪ್ರೂವ್ ಮಾಡ್ತೀವಿ ನೋಡ್ರಿ ಈಗ. ಸೊ ನೋಡ್ರಮ್ಮ, ಈಗ ಎಲ್ಲದೂ ಆಯ್ತಾ? ಫಿಗರು ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ಮುಂದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾಡ್ಲಾ? ಎಸ್ ಸರ್ ಆಯ್ತು ಸರ್ ಆಯ್ತು. ಮಾಡ್ಲೇನ್ರಮ್ಮ? ಎಸ್ ಸರ್. ಓಕೆ. ಸೊ ಈಗ ಡಿ ಅಂತ, ಡಿ ಇಸ್ ಎಕ್ಸ್ಟರ್ನಲ್ ಪಾಯಿಂಟ್. ಅರ್ಥ ಮಾಡ್ಕೊಂತ ಬರ್ರಿ. ಡಿ ಇಸ್ ಎಕ್ಸ್ಟರ್ನಲ್ ಪಾಯಿಂಟ್. SD and TR are the tangents from the external point. Tangents drawn from the external point are equal. Correct? Equal ಅಂದ್ರೆ ಏನ್ ಬರಿಬಹುದು? SD is equal to TR ಬರಿಬಹುದಾ? ಇದು ಸಿಂಚು ಮಾಡ್ದಂಗೆ ಮಾಡ್ತೈತೆ. ಸಿಂಚುಗ್ ಬೇರೆ ಕಾಣಲ್ಲ. ಸಿಂಚು ಬಂದ್ಯಾ? SD is equal to TR. ಯಾಕೆ? SD is equal to TR. ಇದೊಂದು ಸರ್ಕಲ್ ಅನ್ಕೊಂಡ್ರಿ. ಈ ಸರ್ಕಲ್ ಗೆ ಡಿ ಎಕ್ಸ್ಟರ್ನಲ್ ಪಾಯಿಂಟ್ 10.2 ಪ್ರಕಾರ ಯಾವುದೇ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಒಂದು ಸರ್ಕಲ್ ಗೆ ಎಷ್ಟು ಟ್ಯಾಂಜೆಂಟ್ಸ್ ಎಳಿಬಹುದು ಅಂತ ಹೇಳಿದೀನಿ? 2 ಟ್ಯಾಂಜೆಂಟ್ಸ್. ಆ 2 ಟ್ಯಾಂಜೆಂಟ್ಸ್ ಏನಾಗಿರ್ತವೆ? ಈಕ್ವಲೆಂಟ್. ಹೌದೇನಮ್ಮ? ಏನಾಯ್ತು? ಇಲ್ಲಿ ಈಕ್ವೇಶನ್ 1 ಇಲ್ಲಿ ಬರ್ಕೊಂಡ್ರಿ. ಟ್ಯಾಂಜೆಂಟ್ಸ್ ಫ್ರಮ್ ಯಾವುದು? ಡಿ. ಹೌದೇನಮ್ಮ? ಡಿ ಏನದು? ಡಿ ಏನು? ಎಕ್ಸ್ಟರ್ನಲ್ ಪಾಯಿಂಟ್. ಒಂದು ಈಕ್ವೇಶನ್. ಈಗ ಇಲ್ಲಿ ನೋಡ್ರಿ, ದಿಸ್ ಇಸ್ ಎಕ್ಸ್ಟರ್ನಲ್ ಪಾಯಿಂಟ್. AS SA is equal to AP. ಬರಿಬಹುದೇನಮ್ಮ? ಎಸ್ ಸರ್. SA is equal to AP.
ಇದನ್ನ ಈಕ್ವೇಶನ್ 2 ಹೇಳ್ತಿದ್ದೆ. ಟ್ಯಾಂಜೆಂಟ್ಸ್ ಫ್ರಮ್ ಎಸ್ ಎಕ್ಸ್ಟರ್ನಲ್ ಪಾಯಿಂಟ್ ಎ, ಟ್ಯಾಂಜೆಂಟ್ಸ್ ಫ್ರಮ್ ಎ ಇಂದ ಎಸ್ ಮತ್ತು ಎ ಪಿ ಹೇಳ್ತಿದ್ದೀವಿ. ಓಕೆ, ಸೊ ನೋಡ್ರಿ ಈಗ ಎಗ್ಗೇನ್ ಪಿ ಇಂದ ಎರಡು ಟ್ಯಾಂಜೆಂಟ್ಸ್ ಹೇಳ್ತಿದ್ದೀವಿ, ಬಿ ಮತ್ತೆ ಬಿ ಪಿ. ಏನ್ ಹೇಳ್ತೀರಿ ಈಗ ಹೇಳ್ರಮ್ಮ? QB is equal to BP. is equal to ಏನಮ್ಮ? ಬಿ ಪಿ ಬಿ BP. ಬಿ ಪಿ. ಓಕೆನಮ್ಮ? ಟ್ಯಾಂಜೆಂಟ್ಸ್ ಫ್ರಮ್ External point B. ಬಿ ಬರೀಬೋದಾ? ಎಸ್ ಸರ್ ಟ್ಯಾಂಜೆಂಟ್ ಫ್ರಮ್ ಯಾವ್ದಮ್ಮ? ಬಿ. ನೆಕ್ಸ್ಟ್ ಇನ್ನೊಂದಿದೆ, ಯಾವ್ದು ಹೇಳಿ? ಸಿ ಕ್ಯೂ ಆರ್ ಆರು ಸಿ ಇಂದ ಕ್ಯೂ ಎರಡು ಟ್ಯಾಂಜೆಂಟ್ಸ್. ಸಿ ಕ್ಯೂ ಇಸ್ ಈಕ್ವಲ್ ಟು ಸಿ ಆರ್. ಇದನ್ನ 3 ಟ್ಯಾಂಜೆಂಟ್ಸ್ ಫ್ರಮ್ ಸಿ ಫ್ರಮ್ ಸಿ ಬರೀಬಹುದು. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ನಾನು ಮುಂದಕ್ಕೆ ಹೋಗೋದು ಈಸಿ ಇದೆ, ಮಾಡ್ಬಿಡ್ತೀನಿ. ಆಮೇಲೆ ನಿಮಗೆ ಇದು ಅರ್ಥ ಆಗಿಲ್ಲ ಅಂದ್ರೆ ನಾನು ಇಷ್ಟು ಬರ್ದಿದ್ ವೇಸ್ಟ್ ಆಗುತ್ತೆ. ನೋಡ್ರಮ್ಮ, ಇಲ್ಲಿ ಡಿ ಇಂದ ಎರಡು ಟ್ಯಾಂಜೆಂಟ್ಸ್ ಹೇಳ್ತೀವಿ, ಎಸ್ ಡಿ ಮತ್ತು ಡಿ ಆರ್. ಟ್ಯಾಂಜೆಂಟ್ಸ್ ಫ್ರಮ್ ಡಿ. ಓಕೆ, ನೆಕ್ಸ್ಟ್ ಎಸ್ ಎ ಇಸ್ ಈಕ್ವಲ್ ಟು ಎ ಪಿ ಬರ್ತೀವಿ. ಟ್ಯಾಂಜೆಂಟ್ಸ್ ಫ್ರಮ್ ಎ. ಯಾಕೆ? ಯಾವುದೇ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಒಂದು ಸರ್ಕಲ್ ಗೆ ಎರಡು ಟ್ಯಾಂಜೆಂಟ್ಸ್ ಇದ್ರೆ ಅವೆರಡು ಟ್ಯಾಂಜೆಂಟ್ಸ್ ಈಕ್ವಲ್ ಇರ್ತವೆ. ನೆಕ್ಸ್ಟ್ ಪಿ ಇಂದ ಎರಡು ಟ್ಯಾಂಜೆಂಟ್ಸ್ ಹೇಳಿದೀವಿ, ಒಂದು ಬಿ ಕ್ಯೂ ಮತ್ತೆ ಬಿ ಪಿ. ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಲ್ಲಿಂದ? ಬಿ, ಎಕ್ಸ್ಟರ್ನಲ್ ಪಾಯಿಂಟ್. ನೆಕ್ಸ್ಟ್ ಸಿ ಇಂದ ಎರಡು ಟ್ಯಾಂಜೆಂಟ್ಸ್ ಹೇಳಿದೀವಿ, ಸಿ ಕ್ಯೂ ಇಸ್ ಈಕ್ವಲ್ ಟು ಸಿ ಆರ್. ಟ್ಯಾಂಜೆಂಟ್ಸ್ ಫ್ರಮ್ ಎಲ್ಲಿಂದ? ಸಿ. 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 ಇದು ಬರ್ಕಳಿ. ನಯನ Sir, ಹೇಳವಾ? ಅದು ಸೆಕೆಂಡ್ ಲೈನ್ SA is equal to AP equation to ಅದು ನೆಕ್ಸ್ಟ್ ಟ್ಯಾಂಜೆಂಟ್ಸ್ ಆಗಿದ್ರೆ ಸರ್? ಟ್ಯಾಂಜೆಂಟ್ಸ್ ಫ್ರಮ್ ಎ, ಎಸ್ ಎ ಇಸ್ ಈಕ್ವಲ್ ಟು ಎ ಪಿ. ಟ್ಯಾಂಜೆಂಟ್ಸ್ ಫ್ರಮ್ ಎ, ಎಸ್ ಅಂತ ಬರ್ತಿದ್ದೀನಿ. ಟ್ಯಾಂಜೆಂಟ್ಸ್ ಫ್ರಮ್ ಎ. ರಕ್ಷಿತಾ? Yes sir. This is 3, this is 4. ಡೌಟ್ಸ್ ಏನಿದ್ರೆ ಇಲ್ಲೇ ಬಗೆಹರಿಸ್ಕೊಳ್ರಿ. ಇದು 3, ಇದು 4. ಇಂಚು ಕಾಣ್ತೈತಾ? Yes sir. ಎರಡು ಯಾಕೆ ಈಕ್ವಲ್ ಬರ್ದಿದೆ ಅಂತಂದ್ರೆ, ಒಂದು ಸರ್ಕಲ್ ಇಂದ ಹೊರಗಿರ್ತಕ್ಕಂಥ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ಸ್ ಎಳಿಬಹುದು. ಆ ಎರಡು ಟ್ಯಾಂಜೆಂಟ್ಸ್ ಏನಾಗಿರ್ತವೆ? ಈಕ್ವಲ್ ಇರ್ತವೆ. ತಲೆ ಒಳಗಿರ್ಲಿ. ಆಚಾರ್ಯಮ್ಮ
ಎಸ್ ಸರ್ ಆಯ್ತು. ಈಗ ಆಡ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಅಂತ ಮಾಡ್ತಿದ್ದೀನಿ. ಅಂದ್ರೆ ಈಕ್ವೇಶನ್ಸ್ ಆಡ್ ಮಾಡ್ತಿದ್ದೀನಿ. ಎಲ್ ಎಚ್ ಎಸ್ ಗೆ ಆಡ್ ಮಾಡಬೇಕು, ಆರ್ ಎಚ್ ಎಸ್ ನೋಡ್ರಮ್ಮ. ಈಗ ಈಕ್ವೇಶನ್ 1 ನ ಎಲ್ ಎಚ್ ಎಸ್ ಡಿ ಪ್ಲಸ್ ಎಸ್ ಎ, ನೆಕ್ಸ್ಟ್ ಪಿ ಕ್ಯೂ ಪ್ಲಸ್ ಈಕ್ವಲ್ಸ್ ಹಾಕೆಲ್ಲ ಬರೀತಿದ್ದೀನಿ. ಟಿ ಆರ್ ಅಲ್ಲೇ ಬರೀಬಹುದು, ಆಗಲ್ಲ. ಟಿ ಆರ್ ಪ್ಲಸ್ ಎ ಪಿ ಪ್ಲಸ್ BP ಪ್ಲಸ್ CR. ನೀವು ಇದನ್ನ ಮುಂದಕ್ಕೆ ಬರ್ಕೊಳ್ರಿ. ಇಲ್ಲಿ ಜಾಗ Yes, sir. ಬರ್ತಿದ್ದೀನಿ. ನೀವು ಮತ್ತೆ ಸರ್ ಇಲ್ಲಿ ಬರ್ದು ಇಲ್ಲಿ ಈಕ್ವಲ್ಸ್ ಹಾಕಬೇಕಂತ ಬರ್ಕೋಬೇಡ್ರಿ. ಕ್ಲಿಯರ್ ಏನ್ರಮ್ಮ? ಇದ್ರ ಮುಂದಕ್ಕೆ ಇದನ್ನ ಬರ್ಕೋಬೇಕು. ಅರ್ಥ ಆಗಿತ್ತೇನ್ರಮ್ಮ? Yes, sir. ಈಗ ನೋಡ್ರಮ್ಮ, ಈಗ ಎಸ್ ಡಿ ಇಲ್ಲಿ ನೋಡ್ತಾ ಬರ್ರಿ. ಈಗ ಲೆಕ್ಕ ಬರ್ಕೊಳಕ್ಕಿಂತ ಮೊದ್ಲು ಎಸ್ ಡಿ ಪ್ಲಸ್ ಎಸ್ ಎ ನಥಿಂಗ್ ಬಟ್ ಎ ಡಿ. ಎಸ್ ಡಿ ಇಷ್ಟು ಬದಲಾಗಿ ಎಸ್ ಡಿ ಪ್ಲಸ್ ಎಸ್ ಎ ಏನ್ರಮ್ಮ? ಎ ಡಿ ಬರೀಬಹುದಾ? Yes, sir. ನೋಡ್ರಿ, ಇಲ್ಲೇ ನೋಡ್ರಿ ಗೊತ್ತಾಗುತ್ತೆ. ಎಸ್ ಡಿ ಪ್ಲಸ್ ಎಸ್ ಎ ಇಟ್ ಇಸ್ ಈಕ್ವಲ್ ಟು ಎ ಡಿ. ಬಿ ಕ್ಯೂ ಪ್ಲಸ್ ಸಿ ಕ್ಯೂ, ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಈಸ್ BC. ಬರೀಬಹುದಾ? ನೋಡ್ರಿ ಆನ್ಸರ್ ಎಷ್ಟು ಜನ ಬರ್ತಿದೆ ನೋಡ್ರಿ. ಅದಕ್ಕೆ ಪ್ರಾಬ್ಲಮ್ ನ ಪಕ್ಕ ಅರ್ಥ ಮಾಡ್ಕೋಬೇಕು. ಎಸ್ ಎ ಪ್ಲಸ್ ಎಸ್ ಡಿ ಈಸ್ ಎ ಡಿ, ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಈಸ್ ಬಿ ಸಿ. ಈಗ ನೋಡ್ರಿ ಡಿ ಆರ್ ಈಗ ಹೆಚ್ಚು ಕಡಿಮೆ ಆಗಿದೆ, ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಳೋಣ. ಡಿ ಆರ್ ಪ್ಲಸ್ ಸಿ ಆರ್ ಎ ಪಿ ಪ್ಲಸ್ ಬಿ ಪಿ. ಈಗ ನೋಡ್ರಿ ಎ ಡಿ ಪ್ಲಸ್ ಬಿ ಸಿ ಡಿ ಆರ್ ಪ್ಲಸ್ ಸಿ ಆರ್. ನೋಡ್ರಿ ಡಿ ಆರ್ ಪ್ಲಸ್ ಸಿ ಆರ್, ಡಿ ಆರ್ CD. ಪ್ಲಸ್ ಸಿ ಆರ್ ಈಸ್ ಡಿ CD. ಸಿ, ಸಿ ಡಿ ಆರ್ ಡಿ ಸಿ. ಈಗ ಎ ಪಿ ಪ್ಲಸ್ ಬಿ ಪಿ, ಎ ಪಿ AP. ಪ್ಲಸ್ ಬಿ ಪಿ ದಿಸ್ ಈಸ್ AB. ಏನ್ ಬರ್ಬೇಕಿತ್ತ ಆನ್ಸರು? ಅಷ್ಟೇನಾ ಬೇರೆನಾ? ಇಷ್ಟೇ ಸರ್. ಅಷ್ಟೇ ಬಂತಲ್ಲ. ಲೆಕ್ಕ ಈಜಿ ಇರ್ತಾವೆ, ಅರ್ಥ ಮಾಡ್ಕೋಬೇಕಷ್ಟೇ. ಪಿ ಎಸ್ ಸರ್ ಸರ್ಕಲ್ಸ್ ಆಗಿತ್ತಾ? ಸರ್ ಅಲ್ಲೇ ನೆಕ್ಸ್ಟ್ ಚಾಪ್ಟರ್ ಮುಗಿಯಕ್ ಬಂತು. ಇದು ಮಾಡ್ಸಿದ್ರಾ? ಎಸ್ ಸರ್ ಮಾಡಿಸಿದ್ರು. ಹುಮ್ಸಿ ಸರ್ ಏನ ಧ್ವನಿ ಶೇಕ್ ಆಗ್ತತೆ? ಇಲ್ಲ ಸರ್. ಅದೇ ಸಾರ್ ಬಂತಲ್ಲ, ಕೇಳವ. ಪಿ ಎಸ್ ಸಿ ಕೇಳವ, ನಾನು ಹೇಳಿರಪ್ಪ. ಸರ್ ಹೇಳಿದ್ದು ಹೇಳಿದ್ದು ಮತ್ತೆ ಹೋಗ್ರಪ್ಪ. ಎಸ್ ಸರ್. ಡೌಟ್ ಇದ್ರೆ ಕೇಳಿ, ನಿಧಾನ ಬರ್ಕೊಳ್ಳಿ. ಕ್ಲಿಯರ್ ಏನ್ರಮ್ಮ? ಹೇಳಾಯ್ತಾ?
ಆಡ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಎಲ್ ಎಚ್ ಎಸ್ ಅನ್ನು ಎಲ್ ಎಚ್ ಎಸ್ ಗೆ ಆಡ್ ಮಾಡಬೇಕು, ಆರ್ ಎಚ್ ಎಸ್ ಅನ್ನು ಆರ್ ಎಚ್ ಎಸ್ ಗೆ. ಎಲ್ ಎಚ್ ಈಕ್ವೇಶನ್ ಎಲ್ ಎಚ್ ಎಸ್ ಎಸ್ ಡಿ ಪ್ಲಸ್ ಎಸ್ ಎ ಪಿ ಕ್ಯೂ ಪ್ಲಸ್ ಸಿ ಕ್ಯೂ ನೋಡ್ರಿ, ದಿಸ್ ಈಸ್ ಎಲ್ ಎಚ್ ಎಸ್ ಟೋಟಲ್. ನೆಕ್ಸ್ಟ್ ಈಕ್ವಲ್ಸ್, ಇದ್ರ ಮಧ್ಯೆ ಈಕ್ವಲ್ಸ್ ಇದೆ, ಈಕ್ವಲ್ಸ್ ಆರ್ ಎಚ್ ಎಸ್ ಟಿ ಆರ್ ಪ್ಲಸ್ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆಗಿದೆ. ಇಲ್ಲಿ ನೋಡ್ತಾ ಬಂದಾಗ ಈಗ ಬರ್ದಾದ್ಮೇಲೆ ಎಸ್ ಡಿ ಪ್ಲಸ್ ಎಸ್ ಎ ಇಟ್ ಇಸ್ ಈಕ್ವಲ್ ಟು ಎ ಡಿ ಬರಿಬೋದಾ? ನೋಡ್ರಿ, ನೀವು ಫಿಗರ್ ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ. ನೋಡ್ರಮ್ಮ, ನನ್ನನ್ನು ನೋಡೋದಕ್ಕಿಂತ ಮೊದಲು ನೀವು ಸರ್ ಎಸ್ ಡಿ ಪ್ಲಸ್ ಎಸ್ ಎ ಇಸ್ ಈಕ್ವಲ್ ಟು ಎ ಡಿ ಯಾಕೆ ಬರ್ದಾರೆ ಅಂತ ನೋಡ್ಬೇಕು. ಎಸ್ ಎ ಪ್ಲಸ್ ಎಸ್ ಡಿ ಕೂಡಿದ್ರೆ ಯಾವ್ದಕ್ ಸಮ? ಎ ಡಿ ಸಮ. ಓಕೆ. ನೆಕ್ಸ್ಟ್ ಬಿ ಸಿ ಏನಮ್ಮ? ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಕೂಡಿದ್ರೆ ಇಟ್ ಇಸ್ ಈಕ್ವಲ್ ಟು ಬಿ ಸಿ. ಕ್ಲಿಯರಾ? ಒಂದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದೀನಿ. ಟಿ ಆರ್ ಪ್ಲಸ್ ಸಿ ಆರ್ ಈ ಕಡೆ ಬರುತ್ತೆ, ಎ ಪಿ ಪ್ಲಸ್ ಬಿ, ಟಿ ಆರ್ ಪ್ಲಸ್ ಸಿ ಆರ್ ಇಟ್ ಈಸ್ ಈಕ್ವಲ್ ಟು ಡಿ ಸಿ ನಾರ ಬರೀರಿ, ಯು ಕ್ಯಾನ್ ರೈಟ್ ಸಿ ಡಿ ನಾರ ಬರೀ, ತಪ್ಪೇನಿಲ್ಲ. ಓಕೆ, ಒಂದಾಯ್ತು. ಎ ಪಿ ಪ್ಲಸ್ ಪಿ ಪಿ, ಎ ಪಿ ಪ್ಲಸ್ ಪಿ ಪಿ ಇಟ್ ಈಸ್ ಈಕ್ವಲ್ ಟು ಎ ಬಿ. ಕ್ಲಿಯರಾ? ಏನ್ ಆನ್ಸರ್ ಬರ್ಬೇಕಿತ್ತು? ಇಷ್ಟೇನಾ ಮತ್ತೇನಾರ ಇಷ್ಟೇ. ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಈಗ ನೌ ಯು ಕ್ಯಾನ್ ಗೋ ಫಾರ್ ಯಾವ್ದು? 9th one. ನೋಡ್ರೆ ಗೌಡ್ರ ಸರ್ ಹೋಗಿದಾರ ಗೌಡ್ರು. ತಮ್ಮ ಇದೀನಿ ಸರ್. ತಮ್ಮ ಎಸ್ ಸರ್. ನೀವ್ ಸ್ವಲ್ಪ ಗೌಡ್ರು ನೋಡ್ತಾ ಇರವ, ಅವ್ರ ಯಾವ ಪಂಚಾಯತಿ ಬಂದ್ಬಿಟ್ರೆ ಹಂಗೆ ಹೋಗ್ಬಿಡ್ತಾರ ಅವ್ರು. ಹ್ಞೂ ಸರ್, ನೋಡ್ತಿರ್ತೀನಿ. ಯಾಕಂದ್ರೆ ಗೌಡ್ರ ಬಗ್ಗೆ ನೀನೇ ಇದ್ದಕ್ಕಿದ್ದಂಗೆ ಯಾಮಾರು ಹೋಗ್ಬಿಟ್ರು ನಮಗೆ ಆಮೇಲೆ ಮೆಸೇಜ್ ಹಾಕಿದ್ದಾರೆ. ಸರ್ ಇನ್ಫಾರ್ಮ್ ಮಾಡಿದ್ನಲ್ಲ ಸರ್. ಈ ನಾವು ಗೌಡ್ರು ಇಲ್ಲ ನಿನ್ಗೆ ಪಾಠ ಮಾಡೋದು. ಗೌಡ್ರು ಗೌಡ್ರು ಇಲ್ಲ ಅಂದ್ರೆ ನಾವು ರೈಟ್ ಆನ್ ದ 9th one. ನೈನ್ತ್ ಒಂದು ಫಿಗರ್ ಬರ್ದ್ಬಿಡೋಣ. ಸೊ ಇಲ್ಲೇ ಬರ್ದ್ಬಿಡ್ತೀನಿ, ಯಾಕಂದ್ರೆ ನನಗೂ ಈಸಿ ಆಗ್ತದೆ ಎಲ್ಲ ಪೂರ್ತಿ ಎಕ್ಸ್ಪ್ಲೈನ್ ಮಾಡಕ್. ಈಗ ಒಂದ್ ಕಡೆ ಇದ್ರೆ ಅಂತ ನೋಡ್ರೆ, ಒಂದ್ ದಿವಸ ನಾಳೆ ಕರೀರಿ, ಪಾರ್ಟಿ ಪಾನಿ ಇಬ್ಬರಿಗೆ ಕೂಡಿಸ್ರಿ. ನೀನು ಹಂಗೆ ಮಾಡ್ತೀಯ, ವಂಶಿನೂ ಹಂಗೆ ಮಾಡ್ತಾರೆ. ಇಬ್ಬರ ಸಮ್ಮುಗೆ ಹೇಳಿ ನಾಳೆನೇ ಕೊಡ್ಸ್ಬಿಡ್ತಾಳೆ. ಯಾಕೆ ನಾವು ಸಮ್ಮುಗ್ ಕೇಳಲ್ಲ. ನೀವು ಇಬ್ಬರ ನಡುವೆ ಸಿಕ್ಕಂಡ ಹುಡುಗಿ ಒದ್ದಾಡ್ತೈತೆ. ಅರ ಇಲ್ಲ ಶಿವ ಇಲ್ಲಲ್ಲಿ. ಒಂದ್ ದಿವಸ ಬರೀ ಸರ್, ಕೊಡಿಸ್ತೀನಿ ಪಾನಿಪುರಿಯ. ಸರ್ ನೀವು ಕರ್ದಾಗೆಲ್ಲ ಬರೋದೇ ಇಲ್ಲ ಸರ್, ಕರ್ದು ನಮಗೆ ಸಾಕಾತ್. ಈಗ ಬರೋದೇ ಇವತ್ತು. ಈಗ ಬರ್ರಿ ಸರ್. ನಾನು ಸಮ್ಮು ಯಾರು ಮತ್ತೆ ನಮ್ಮ ಗೌಡ್ರು ಗೌಡ್ರು ಬರೋದಾ? ಬರ್ರಿ ಸರ್. ಗೌಡ್ರು ರೆಡಿ ಇದಾರ ಕೇಳು, ಯಾಕಂದ್ರೆ ಗೌಡ್ರಿಗೆ ಯಾರು ಪಂಚಾಯತಿ ಇರ್ತಾವ ಅದಕ್ಕೆ. ಹೋಗ್ಬೋದಾ ಗೌಡ್ರೆ? ಹೋಗನೇನ್ ಗೌಡ್ರೆ? ಹೋಗನಾ? ಬರ್ಲ ನಂಗಾದ್ರೆ? ವಂಶಿ ಅದ್ರ ಉಸಿರು ನಿಂತು ಬಿಡ್ತಕ್ಕೆ ಅದು. ಸರ್ ಅದೀನಿ ಸರ್. ಬರ್ತೀವಿ ಅಂದ ತಕ್ಷಣ ಪಿ ಎಸ್ ಉಸಿರು ಸರ್ ಇಬ್ರು ಈಗ 6:30 ಹೋಗ್ಬೇಕು ಹಾಕಿದ್ದಾನೆ ಸರ್. ಅವನಿಗೆ ಏನಂತ ಕೇಳವ ಅವನಿಗೆ?
ತಲೆ ಕೆಟ್ಟತೆ ಅಂತ ಕೇಳ ಅದು ಏನ್ ನೋಡ್ತೇವೆ ಸರ್ ಜಸ್ಟ್ ಆಚಾರ್ಯ ವಿದ್ರುಮಾಚಾರ್ಯ ಸರ್ ಯಾಕಪ್ಪ ಲೇಟು ಗುರುವೇ? ಸರ್ ಅಪ್ಪ ಇರಲಿಲ್ಲ ರಾತ್ರಿ ಬಂದಿದ್ದೆ ನೀನು ಈಗ ಬಂದ್ ಯಾಕೆ ನಿಮ್ಮ ಅಮ್ಮ ಬರೆಯಕ್ ಕೇಳೋದಿದ್ದೆ? ಸರ್ ನಾನೇ ಬರ್ದಿದ್ದೆ ರಾತ್ರಿ ಬರ್ತಿದ್ದೆ ಮತ್ತೆ ರಾತ್ರಿ ಹಾಕಕ್ಕೇನು ನೀನ್ ರೋಗ? ರೋಗ ಏನು? ಒಂದು 10 ನಿಮಿಷ ಬರ್ದಾದ ತಕ್ಷಣ ಅಪ್ಪಗ್ ಮೊಬೈಲ್ ಕೊಡಂದ್ರೆ ಕೊಡಲ್ವ ಅವ್ರೇನು? ಲೇ ಹ್ಮ್. ಕತ್ತೆ ಬಿಡುವ ರಾಸ್ಕಲ್ ಉಪ್ಪಿಟ್ಟಿಗೆ ಫೆಲೋ. ಕರೆಕ್ಟ್ ಟೈಮಿಗೆ ಹಾಕೋ. ಆ ಎಸ್ ಸರ್ ಹ್ಮ್ ಬರ್ರಿ ಈಗ ನಾವು ಪ್ರಶ್ನೆ ನೋಡ್ರಿ. ಫಿಗರ್ 10.13 ನಲ್ಲಿ XY and X dash Y dash are two parallel tangents. ಹೌದೇನ್ರಮ್ಮ? ಇಲ್ಲಿದಾವ XY ಮತ್ತು X dash Y dash two parallel tangents. ಹೌದೇನ್ರಮ್ಮ? ಅವೆಲ್ಲೂ ಒಂದನ್ನೊಂದು ಇಂಟರ್ಸೆಕ್ಟ್ ಆಗಲ್ಲ. ಟು ಎ ಸರ್ಕಲ್ ವಿತ್ ಸೆಂಟರ್ O ಕೊಟ್ಟಿದ್ದಾನೆ. ಓಕೆ, ಸೆಂಟರ್ O ಇದೆ. ಓಕೆ, ಅಂಡ್ ಅನದರ್ ಟ್ಯಾಂಜೆಂಟ್ ನೋಡ್ರಿ, ಅನದರ್ ಟ್ಯಾಂಜೆಂಟ್ ಇದೆ. ಯಾವುದು? AB. ನೋಡ್ರಿ, ನೋಡ್ತಾ ಬರ್ರಿ. ಅನದರ್ ಟ್ಯಾಂಜೆಂಟ್ AB ವಿತ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ C. ಈ ಟ್ಯಾಂಜೆಂಟ್ ಸರ್ಕಲ್ ನ ಎಲ್ಲಿ ಟಚ್ ಮಾಡಿದೆ? ಪಾಯಿಂಟ್ C ನಲ್ಲಿ ಟಚ್ ಮಾಡಿದೆ. ಇಂಟರ್ಸೆಕ್ಟಿಂಗ್ XY ಅಟ್ A. XY ಅನ್ನ A ಪಾಯಿಂಟ್ ಅಲ್ಲಿ ಟಚ್ ಮಾಡಿದೆ. X dash Y dash ಅನ್ನ ಅಟ್ B ನಲ್ಲಿ ಟಚ್ ಮಾಡಿದೆ. ಪ್ರೂವ್ ದಟ್ ಯಾವ ಆಂಗಲ್? ಆಂಗಲ್ AOB. ನೋಡ್ರಿ, ಈ ಆಂಗಲ್ ನ ಆಂಗಲ್ AOB, ಆಂಗಲ್ AOB ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಪ್ರೂವ್ ಮಾಡ್ತದೆ. ಇದು ನಮ್ಮ ಪ್ರಶ್ನೆ. ಆಂಗಲ್ AOB ನ ನಾವೇನಂತ ಪ್ರೂವ್ ಮಾಡಕ್ ಈಗ 90 ಡಿಗ್ರಿ ಅಂತ ಪ್ರೂವ್ ಮಾಡಕ್. ಅದಕ್ಕೆ ನಾವೊಂದು ಕನ್ಸ್ಟ್ರಕ್ಷನ್ ಮಾಡ್ಕೋಣ. ಇಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡ್ಕೋಣ. ಅರ್ಥ ಆಯ್ತಾ? ದಿಸ್ ಈಸ್ ಆಂಗಲ್ 1, ದಿಸ್ ಇಸ್ ಆಂಗಲ್ 2, ದಿಸ್ ಇಸ್ ಆಂಗಲ್ 3, ಆಂಗಲ್ 4. ಈಗ ಅದಕ್ಕೆ ಹೋಗೋದಕ್ಕಿಂತ ಮೊದಲು ಕಾಣ್ತಾ ಇದ್ದಾನಮ್ಮ? 1 2 3 ಕಾಣ್ತಿದ್ದಾವನ್ರಮ್ಮ? 1 2 3 4 ಕಾಣ್ತಾ ಇದ್ದಾವ? ಸಿಂಚೋ ಸಿಂಚೋ. ಎಸ್ ಸರ್. ಈಗ ಅವನ ಪ್ರಶ್ನೆ ಏನು? ಆಂಗಲ್ AOB ಇದನ್ನ 90 ಅಂದ್ರೆ ಆಂಗಲ್ 2 ಪ್ಲಸ್ ಆಂಗಲ್ 3 ನ ಆಡ್ ಮಾಡಿದ್ರೆ 90 ಅಂತ ಪ್ರೂವ್ ಮಾಡಬೇಕು. ಅಂದ್ರೆ ಇಟ್ ಮೀನ್ಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಆನ್ಸರ್ ಈಸ್ 90. ಇಟ್ ಇಸ್ ನಥಿಂಗ್ ಬಟ್ ಆಂಗಲ್ AOB ಇಸ್ ಈಕ್ವಲ್ ಟು 90. ಈ ತರ ತರಬೇಕು ಆನ್ಸರ್. ಆಂಗಲ್ 2 ಪ್ಲಸ್ 3 ಇಸ್ ಈಕ್ವಲ್ ಟು 90 ತಂದ್ರಿ ಅಂದ್ರೆ ಆಂಗಲ್ AOB ಇಸ್ 90 ಅಂತ. ಸೊ ಏನ್ ಮಾಡ್ಬೇಕು? ಸೊ ಏನ್ ಮಾಡ್ಬೇಕು ಅಂತ ಕೇಳ್ರಿ. ಇಲ್ಲಿ ಎರಡು ಪೋರ್ಷನ್ ಅಲ್ಲಿ ನಾವು ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡಬೇಕು. ಯಾವ ಎರಡು ಟ್ರಯಾಂಗಲ್? ಒಂದು ಆಂಗಲ್ AOP ಅಂಡ್ ಆಂಗಲ್ AOC ಟ್ರಯಾಂಗಲ್ ಇದಾವೆ. ಓಕೆನಾ? ಇದಾವನ್ರಮ್ಮ ಇನ್ ಟ್ರಯಾಂಗಲ್. ನೋಡ್ತಾ ಬರ್ರಿ, ಈಗ ಅವನ್ನ ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡ್ಬಿಡ್ತೀನಿ. ಇನ್ ಟ್ರಯಾಂಗಲ್ ಯಾವ್ದಮ್ಮ? ಯಾವ್ದು ನೋಡ್ರಿ? AOP ಅಂಡ್ ಇನ್ನೊಂದು ಟ್ರಯಾಂಗಲ್ ಯಾವ್ದಮ್ಮ? AOC. AOC ಟ್ರಯಾಂಗಲ್ ಆಂಗಲ್ AOC. ಇವೆರಡನ್ನ ಏನಂತ ಪ್ರೂವ್ ಮಾಡ್ಬೇಕು ನಾವೀಗ? ಕಾಂಗ್ರಿಯೆಂಟ್. ಹೆಂಗೆ ಅಂತ ನೋಡ್ರಿ. AOP ಅಂಡ್ ಟ್ರಯಾಂಗಲ್ AOC. ಈಗ ನೋಡ್ರಮ್ಮ, ಈಗ AO ಇದೆಯಲ್ಲ, AOP ಟ್ರಯಾಂಗಲ್ ಇದೆ, AOC ಟ್ರಯಾಂಗಲ್ ಇದೆ. ಇದೇನ್ರಮ್ಮ? Common. ಇಟ್ ಈಸ್ ಅಪ್ಲಿಕೇಬಲ್ ಟು ಬೋತ್ ದ ಟ್ರಯಾಂಗಲ್ಸ್. ಕರೆಕ್ಟಾ? ಎಸ್ ಸರ್. ಅಲ್ಲಿಗೆ AO ಇಸ್ ಈಕ್ವಲ್ ಟು AO. ಇಟ್ ಈಸ್ ಕಾಮನ್. ಬರೀಬೋದಾ? ಎರಡು ಟ್ರಯಾಂಗಲ್ ಅಲ್ಲಿ AO ಇದೆ. ಒಪ್ಕೊಂತೀರಾ? ಎಸ್ ಸರ್. ಓಕೆ. ಒಂದು ಈಗ OP ಇಸ್ ಈಕ್ವಲ್ ಟು OC. ಅವು ಏನವೋ? OP OC ಏನೋ? Radius of same circle. ಬರೀಬೋದಾ? ಅಲ್ಲಿಗೆ OP ಇಸ್ ಈಕ್ವಲ್ ಟು OC, ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ಒಂದು ಸರ್ಕಲ್ ಅಲ್ಲಿ
ರೇಡಿಯಸ್ಗಳು ಯಾವಾಗ್ಲೂ ಸಮ ಇರ್ತವೆ. ಓಕೆ, ಒಂದು ಬಂದ್ರಿ, ಅಲ್ಲಿಗೆ 2 ಬಂತು. ಇನ್ನೊಂದು ನೋಡ್ರಿ, AP is equal to AC because these two tangents are drawn from the external point. Clear ಅಂದ್ರಮ್ಮ? ಎಸ್ ಸರ್. Yes, sir. AP is equal to AC. Yes. Tangents from ಎ A. ಹೌದನ್ರಮ್ಮ? Therefore, phi ಯಾವ ಪಾಸ್ಟುಲೇಟ್? SSS. Yes, yes, SSS sir. ಪಾಸ್ಟುಲೇಟ್ ಪ್ರಕಾರ ಟ್ರಯಾಂಗಲ್ AOP, ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಟ್ರಯಾಂಗಲ್ AOC. AOC. Therefore, angle 1 is equal to angle Angle 2 by CPCT. By CPCT. Clear ಇದು? ಬರೀಬೋದು. ಇದು ಅರ್ಥ ಆಯ್ತಾ? ನಮ್ಗೆ ಯಾರಿಗೆ ಡೌಟ್ ಇದೆ? ಏನು ಮಾಡಿಲ್ಲ ನಾನು. ಒಂದು ರೇಡಿಯಸ್, ಒಂದು ಕಾಮನ್, ಒಂದು ಟ್ಯಾಂಜೆಂಟ್ಸ್ ಬರ್ತಿದ್ದೀನಿ ಅಂತ, ಅದನ್ನ SSS ಪಾಸ್ಟುಲೇಟ್ ಪ್ರಕಾರ ಕಾಂಗ್ರೆಂಟ್ ಅಂತ ಬರ್ತಿದ್ದೀನಿ. ಆವಾಗ ಇವು 2 ಟ್ರಯಾಂಗಲ್ ಕಾಂಗ್ರೆಂಟ್ ಆದ್ಮೇಲೆ ಆಂಗಲ್ 1 ಆಂಗಲ್ 2 ಗೆ ಈಕ್ವಲ್ ಅಂತ ಬರ್ತಿದ್ದೀನಿ. ಕ್ಲಿಯರಾ? ಡೌಟ್ ಇದ್ರೆ ಕೇಳ್ರಮ್ಮ. ಏನೋ ಡೌಟ್ ಇದೆಯೇನಮ್ಮ? ಅಲ್ಲಮ್ಮ, ಸುಮ್ನೆ ಕೂತ್ರೆ ನನ್ಗೆ ಏನ್ ಅರ್ಥ? No, sir. ಕ್ಲಿಯರಾ? ಬರ್ಕಂಡ್ ಹೋಗರ. ಏನಾದ್ರು ಡೌಟ್ ಇದೆಯಾ? ಲಿಂಗದಹಳ್ಳಿ ನೋ ಸರ್. ಅಥಣಿ ಅವರು, No, sir. ಅವಳು ನವಚೇತನ ದೀಕ್ಷೆ ಇದ್ದಾಳಲ್ಲ, ಜಾಕಿ ಮಾತಾಡೋದೇ ಇಲ್ಲಕ್ಕೆ. ಮಾತಾಡಿದ್ರೆ ಏನೋ ಅನ್ಕಂತಾಳಕ್ಕೆ. ಇದಳ ದೀಕ್ಷಕ್ಕೆ ಎಸ್ ಸರ್. ಇದೀಯಾ? ಏನ್ ಮಾಡಿದ್ ನೀವು ಸ್ನಾಕ್ಸ್? ಸರ್ ಮಂಡಕ್ಕಿ. ನಮಗೊಂದಿಷ್ಟು ಕಳ್ಸಕ್ಕಾಗಲ್ವೇ ಪಾರ್ಸಲ್? ಬರೀ ಸಾವ ಮಾಡ್ಕೊಡ್ತೀವಿ ಇಷ್ಟೇ. ಈ ಡೈಲಾಗ್ ನನಗೆ ಕಳ್ಸಕ್ಕಾಗಲ್ಲ ಅಂದ್ರೆ ಹಿಂಗ್ ಬರ್ತಾ ಡೈಲಾಗ್. This is equation 1. Very important. CPCT ಅಂತ ಬರ್ದಿರಲ್ಲ, ಅದು equation 1. ಸರ್ ಆಯ್ತು. ಎಲ್ಲದಾಗ್ಲಿ PS. ಒಂದ್ ನಿಮಿಷ ನೋಡ್ಬಿಡ್ರಿ, ಆಯ್ತು ಸರ್. ಒಂದ್ ನಿಮಿಷ ನೋಡ್ಬಿಡ್ರಿ. ಇಲ್ಲಿ ನಾವು ಈ AOB ನ 90 ಅಂತ ತರಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದೀವಿ. ಅದಕ್ಕೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ಲಿಲ್ಲ. ಮಾಡ್ಕೊಂಡಾದ್ಮೇಲೆ 4 ಆಂಗಲ್ಸ್ ಆಯ್ತು. 1 2 3 4 ಆಂಗಲ್ಸ್ ಆಯ್ತು. ಫಸ್ಟ್ ಈ 1 and 2 ನ ಈಕ್ವಲ್ ಅಂತ ಪ್ರೂವ್ ಮಾಡ್ಕೊಳ್ಳೋಣ. 1 and 2 ನ ಈಕ್ವಲ್ ಮಾಡ್ಕೋಬೇಕಾದ್ರೆ ಟ್ರಯಾಂಗಲ್ AOP, ಟ್ರಯಾಂಗಲ್ AOC ಅವನ್ ಏನಂತ ಪ್ರೂವ್ ಮಾಡ್ಕೋಬೇಕು? ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ಕೋಬೇಕು. 1 and 2 ಈಕ್ವಲ್ ಅಂತ ಬರ್ಕೋಬೇಕು ಅಂದ್ರೆ ಆವಾಗ
ಈಗ ಎಒ ಎಒಪಿ ಟ್ರಯಾಂಗಲ್ ಇದೆ, ಎಒಸಿ ಟ್ರಯಾಂಗಲ್ ಇದೆ. ಓಕೆ, ಒನ್ ಕಂಡೀಷನ್. ಓಕೆ, ಈ ಒಪಿ ಇಸ್ ಈಕ್ವಲ್ ಟು ಒಸಿ, ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ನೆಕ್ಸ್ಟ್, ಎಪಿ ಇಸ್ ಈಕ್ವಲ್ ಟು ಎಸಿ ಬಿಕಾಸ್ tangents drawn from an external point are equal. ಸೊ ಒಂದು ಟ್ರಯಾಂಗಲ್ ನ 3 ಸೈಡ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ಮತ್ತೊಂದು ಟ್ರಯಾಂಗಲ್ ನ ಕರೆಸ್ಪಾಂಡಿಂಗ್ 3 ಸೈಡ್ಸ್ ಗೆ ಈಕ್ವಲ್ ಇದ್ರೆ ಬೈ SSS ಪಾಸ್ಟುಲೇಟ್ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಕಾಂಗ್ರುಯೆಂಟ್ ಅಂದ್ಮೇಲೆ ಅಲ್ಲಿ ನಾವು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಎಲ್ಲವೂ ಸಹ ಈಕ್ವಲ್ ಇರ್ತವೆ. therefore angle 1 is equal to angle 2. 1, that is equation 1. ನೆಕ್ಸ್ಟ್ ಬರ್ರಿ, ಈಗ ಲೆಕ್ಕ ಮುಗ್ದಿಲ್ಲ. ಈಗ ಮತ್ತೆ ಟ್ರಯಾಂಗಲ್ ತಗೊಳ್ಳೋಣ. ಆಕ್ಚುಲಿ ಸಿಮಿಲರ್ಲಿ ಅಂತ ಬರೀಬಹುದು. 4 ಮಾರ್ಕ್ ಕ್ವಶನ್ ಆದ್ರೆ ನಿಮ್ಗೆ ತೊಂದರೆ ಆಗದ್ ಬೇಡ, ಅದನ್ನ ಮಾಡ್ಬಿಡೋಣ. ಅದೊಂದು ಏನು 5 ನಿಮಿಷದ ಕೆಲಸ, 2 ನಿಮಿಷ ಸೇಮ್ ಬರೆಯೋದು ಅಷ್ಟೇ. ಈಗ ಸರ್ 4 ಮಾರ್ಕ್ಸ್ ಕೊಟ್ರೆ ಅದನ್ನು ಪ್ರೂವ್ ಮಾಡ್ಬೇಕಾ? ಹೌದು ಹೌದು, ಅದಕ್ಕೆ ಮಾಡ್ಬಿಡವ. ಗೊತ್ತಲ್ಲ ಪೇಸ್, ಇದೇನಿಲ್ಲ. ಈಗ ಈಗ ನೋಡಿ, ಈಗ ಇನ್ ಟ್ರಯಾಂಗಲ್ ಯಾಕೆ ಹಿಂಗ ಆಡ್ತತೆ, ಕೆಲವರು ನಿಂಬೆ ಹಣ್ಣು ತಂದಿರ್ತಾರವ, ಕ್ಲಾಸ್ ಆಗದ್ ಬೇಡ ಇವತ್ತು ಹೋಮ್ವರ್ಕ್ ಜಾಸ್ತಿ ಆಗತ್ತೆ ಅಂತ. ನಾವ್ ಏನ್ ಮಾಡೋದ್ ಪೇಸ? ನೋಡ್ತಾ ಇರ್ತೇನೆ ಇಲ್ಲ ಪೇಸ ಸರ್ ವರ್ಷಿನೋ ಯಾರು ತಂದಾರ ಅಂತ ಗೊತ್ತು ನೋಡೋದು. ಏನ್ ಮಾಡೋದವ ಬರೀಲ್ಲ, ಬಿಟ್ಬಿಡೋಣ. ಸರ್ ಬೇಡ ಸರ್. ಮತ್ತೆ ನೋಡ ಬರಿತಾ ಇಲ್ಲಲ್ಲ. ಇನ್ ಟ್ರಯಾಂಗಲ್ ಯಾಕೆ ಹಿಂಗ ಆಡ್ತಾ ಇದ್ದೀವಿ ಇವತ್ತು? ವಂಶಿ ಪಾರ್ಟಿ ಕೊಡ್ತೀನಿ ಅಂದಲ್ಲ, ಅದಕ್ಕೆ ಹೋಗ್ರಿ ಅಂತ ಹಂಗ್ ಮಾಡ್ತಾ ಇತ್ತು ಅದು. ಎಸ್ ಸರ್, ಪಾಪ ಕಾಯ್ತಿದ್ದಾಳೆ ಸರ್ ರೆಡಿ ಮಾಡ್ಕೊಂಡು. ಕರೆಕ್ಟ್ ಕರೆಕ್ಟ್. ಇನ್ ಟ್ರಯಾಂಗಲ್ ವಂಶಿ ಬರ್ತೀವಿ ಕಣೆ. ಇನ್ ಟ್ರಯಾಂಗಲ್ ಬರ್ರಿ sir, ಬೇಗ. ವಿದ್ರೋಮ ಎಸ್ ಸರ್. ಮಾರ್ಕರಿಗೆ ಇದು ಸಿಗುತ್ತೇನೋ? ಸರ್? ಮಾರ್ಕರಿಗೆ ಹಿಂಗ್ ಸಿಗುತ್ತಾ? ಹಾ ಸರ್, ಸಿಗುತ್ತೆ. ಹಾ ಹಾ ಸಿಗತ್ತೆ. ಎಲ್ಲಿ ಸಿಗುತ್ತೆ? ಅಂಗಡಿ ಸರ್? ಬುಕ್ ಸ್ಟೋರ್. ಬುಕ್ ಸ್ಟಾಲ್. ಓಕೆ, ನೋಡವ. ಸರ್ ನೀವ್ ಬರ್ತೀನಿ ಅದ್ರಲ್ಲ ಬರ ತನಕ ಪೆನ್ ಬರೆಯಲ್ವಂತೆ ಸರ್. ಬರ್ತೀನಿ. ಇನ್ ಟ್ರಯಾಂಗಲ್ ಇಲ್ಲಿ ನೋಡಮ್ಮ, ಇದು ಹೆಂಗ್ ಆಡ್ತತೆ ಅವಾಗಿಂದ. ಅಯ್ಯೋ ಅಯ್ಯೋ ಶಿವನೇ, ಏನ್ ಖಾಲಿಯಾಗಿದೆ? ಇಲ್ಲ. ಇನ್ ಟ್ರಯಾಂಗಲ್ ಯಾವ್ದ್ರಮ್ಮ? OCB and OQB. In triangle BOC and triangle BOQ. BOQ. BOC and BOQ. ನಮ್ ಕಾಣ್ತೈತೆ ನಮ್ ಹೋಗ್ಲಿ. Yes sir, can't. ಟ್ರಯಾಂಗಲ್ BOC and BOQ ಯಾವ್ಯಾವ ಕಾಮನ್ ಹೇಳ? OB is equal to OB is equal to OB. ಈಕ್ವಲ್ ಟು OB ಬರಿತ ನೋಡಿ. ಈಗ ಬರಿತ ಸ್ವಲ್ಪ ಹಂಗೆ ಸ್ಟಾರ್ಟಿಂಗ್ ಟ್ರಬಲ್ ಕಾಮನ್. OQ is equal to OC. OQ is equal to OC. ಯಾಕೆ? Radius. Same circle. ಯಾವ ತಗೋಬೇಕು? ಫಸ್ಟ್ OC ಬರೆಯಕ್ಕೆ. ಇಲ್ಲಿ ಯಾವ್ಯಾವ ಟ್ರಯಾಂಗಲ್ ತಗೊಂಡು ಫಸ್ಟ್ ಈ ಕಡೆಗೆ ಬರೆಯ, ಕರೆಸ್ಪಾಂಡಿಂಗ್ ಬರೆಯಬೇಕು. OC it is equal to BOC. OC is equal to OQ. ಏನದು? Radius. Sir. ಈಗ BC and BC and BQ are the tangents drawn from an external. Same. ಯಾವುದು? BC and BC and BQ. BC is equal to B. BQ Tangents from B. Tangents from B. ಈಗ by SSS triangle ಕಟ್ಟ ಇದೆಯೇನಾಯ್ತು? POC corresponding to triangle POQ. Therefore angle 3 is equal to angle 4 by CPCT. ಬರೀಬೋದಾ? by CPCT ಬರ್ಕೊಳ್ಳಿ.
ಧ್ರುವ, ಎಸ್ ಸರ್. ಗಮ್ ಒಂಚೂರು ಹಿಂಗ್ ಕಳ್ಸ ನನಗೆ, ಕಳ್ಸ್ತೀಯಾ? ನಾಳೆ ತಗೊಂಬಂದ್ಬಿಟ್ಟು ನಮ್ಮ ಸ್ಕೂಲಿಗೆ ಊರಿಗೆ. ಹಾ ಎಸ್ ಸರ್. ಬರ್ತೀಯಾ? ಹಾ ಮತ್ ಯಾರು ತಂದು ಕೊಡೋ ಪಿಂಕ? ಸ್ಕೂಲ್ ಐತೆ. ಹಾ ನೀವು ಅಪ್ಪಾಜಿ ಕಳ್ಸು. ಹಾ ಇದ್ರು ಸರ್. ಹಾ ಪಪ್ಪ ಸ್ಕೂಲಿಗೆ ಹೋಗ್ಬೇಕು. ಈಗ ನಾನು ಆಟ ಆಡ್ಬೇಕಾ? ಇದ್ರು ಹಾ ಸರ್. ನಾಳೆ ಕ್ಲಾಸ್ ಹೆಂಗ್ ಮಾಡ್ಲಿ ಹೇಳಿ? ಹಿಂಗ್ ಕೋತು ಅಂದ್ರೆ ಇದ್ರು ಸರ್. ಹೆಂಗ್ ಮಾಡ್ಲಿಲ್ಲಪ್ಪ? ಬಿಟ್ಬಿಡ ಕ್ಲಾಸ್ ನಾಳೆಕ್ಕೆ. ಬೇಡ. ಹಿಂಗಿಲ್ಲ ಅಂದ್ರೆ ಹೆಂಗ್ ಮಾಡೋದ್ ಮತ್ತೀಗ? ಇದು ಮಾನ್ಯ ಸರ್ ಮಾರ್ಕರ್ ಹಿಂಗ್ ಸಿಗುತ್ತೆ ನಿಮ್ಮ ಅಂಗಡಿಗೆ? ಸರ್ ಸಿಗುತ್ತೆ. ಸಿಗುತ್ತಾ? ನಾಳೆ ಬೆಳಗ್ಗೆ ಬರ್ತಾ? ಹಾ ನಿಂತು ಬಸ್ ನಿಲ್ಸಿ ಒಂದ್ ಕೊಟ್ಟೋಗು, ಗೊತ್ತಾಯ್ತಲ್ಲ? ಸರ್ ಸ್ಪೆಷಲ್ ಕ್ಲಾಸ್ ಹೋಗ್ಬೇಕು, ಪ್ರೈವೇಟ್ ಬಸ್ ನಿಲ್ಸಕ್ಕಾಗಲ್ಲ. ಹಾ ಇಲ್ಲ ಸರ್, ಸ್ಪೆಷಲ್ ಕ್ಲಾಸಿಗೆ ಹೋಗ್ತೀವಿ, ಹೆಂಗ್ ಹೋಗ್ತೀರಿ? ಪ್ರೈವೇಟ್ ಬಸ್. ಇರ್ಲಿ ನೀನು ಸಮ ಎಲ್ಲ ಸೇರಿ. ಮತ್ತೆ ಯಾರು ಗಮ್ ತಂದು ಕೊಡೋದು? ಈಗ ವಂಶಿ ಮನೆ ಪಾರ್ಟಿಗೆ ಬರ್ತೀನಿ ನಾವು ಕೊಡ್ತೀಯಾ? ಹಾ ಸರ್ ಆಯ್ತು. ಹಾ ಹಾ ಕೇಳು ವಂಶಿ ಪಾರ್ಟಿ ಕೊಡ್ತಾರೇನ? ಯಾಕಂದ್ರೆ ಮತ್ತೆ ಬಂದು ವೇಸ್ಟ್ ಆಗದ್ ಬೇಡ. ನನಗೂ ಸರ್ ಬೇಜಾರ. ಕೊಡಿಸ್ತೀನಿ ಬರ್ರಿ ಸರ್. ಓಕೆ ಓಕೆ ಓಕೆ. ಓವರ್ ಏನ್ರಮ್ಮ? ಇದೇನಾರ ಕಟ್ ಐತೆ ಹೇಳ್ರಿ. ಇಲ್ಲಿ ಎರಡು ತಗೊಂಡ್ರಿ, ಒಂದು AOP ಒಂದು AOC ತಗೊಂಡು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಿ ಆಂಗಲ್ 1 = ಆಂಗಲ್ 2 ಅಂತ ಪ್ರೂವ್ ಮಾಡಿ. ಮತ್ತೆ ಟ್ರಯಾಂಗಲ್ ತಗೊಂಡ್ರಿ, ಯಾವುದು? POC BOQ ತಗೊಂಡ್ವಿ. ಅವೆರಡನ್ನು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. OB = OB. OB POC ಟ್ರಯಾಂಗಲ್ಗೂ ಇದೆ, POQ ಟ್ರಯಾಂಗಲ್ ಇದೆ, ಅದಕ್ಕೆ ಕಾಮನ್ ಅಂತ ಬರ್ತೇವೆ. OC OC ಇದು ರೇಡಿಯಸ್, OQ ರೇಡಿಯಸ್. ಒಂದು ಸರ್ಕಲ್ ಅಲ್ಲಿ ಎಷ್ಟು ನಂಬರ್ ಇನ್ಫೈನೈಟ್ ನಂಬರ್ ಆಫ್ ರೇಡಿಯಸ್ ಹೇಳಿದ್ರು ಎಲ್ಲಾ ರೇಡಿಯಸ್ ಈಕ್ವಲ್ ಇರ್ತವೆ. therefore ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಅಂತ ಬರ್ಕೊಂಡ್ರೆ ಇಲ್ಲಿ ಮುಂದಕ್ಕೆ BC = BQ. These are the two tangents drawn from an external point. Therefore tangents drawn from the external point are always equal. ಏನಮ್ಮ? ಸರ್ OP ರೇಡಿಯಸ್ ಬರಲ್ಲ. ಯಾವುದು? OP ಅವಾಗಲೇ ಮಾಡ್ಲಿಲ್ವ ನಾನು? ಅಕ್ಕ ನಾವ್ ಯಾವ ಟ್ರಯಾಂಗಲ್ ತಗೊಂಡಿದೀವಿ ಈಗ? ಮೇಗಿಂದ ನೋಡು, OP = OC ಬರ್ದಿದ್ದೀವಿ ನೋಡು ಮೇಗಿನ ಟ್ರಯಾಂಗಲ್ ಅಲ್ಲಿ. ಮತ್ ನೀನ್ ಎಲ್ಲಿ ಕುತ್ಕೊಂಡಿದ್ದೆ? ಕರಾಮಂಡಕ್ಕಿದ್ದ ತನಿಯಮ್ಮ? ರೇಡಿಯಸ್ ಅದು ಬರ್ತದೆ ಸರ್, OP OQ. ನನಗೆ ಎಲ್ಲಿದ್ದೀನಿ ಅಲ್ಲಿ ನಾ ಪ್ರೂವ್ ಮಾಡ್ಕೋಬೇಕು, ಅದು ರೇಡಿಯಸ್ಸೇ. ಇವ್ ಕರಾಮಂಡಕ್ಕಿದ್ದ ಇಲ್ಲ ಸರ್. ಅದಕ್ಕೆ ಹಂಗಾಗಿರೋದು. ಬೈ SSS ಒಂದು ಟ್ರಯಾಂಗಲ್ ನ 3 ಸೈಡ್ಸ್ ಮತ್ತೊಂದು ಟ್ರಯಾಂಗಲ್ ನ ಕರೆಸ್ಪಾಂಡಿಂಗ್ ಸೈಡ್ಸ್ ಗೆ ಈಕ್ವಲ್ ಇದ್ರೆ ದೀಸ್ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಕಾಂಗ್ರುಯೆಂಟ್ ಅಂದ್ಮೇಲೆ ರಿಮೈನಿಂಗ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಈಕ್ವಲ್ ಇರ್ತವೆ. ಓಕೆ, ಒಂದು ಕ್ಲಿಯರ್ ಆಯ್ತು. ಈಗ ನಾವಿನ್ನು 180 ಅಂತ ಪ್ರೂವ್ ಮಾಡಿಲ್ಲ, ಇದನ್ನ ಈಕ್ವೇಶನ್ 2 ಅಂತ ಕರ್ಕೊಳ್ಳಿದ್ನ. ಈಕ್ವೇಶನ್ 2 ಆಂಗಲ್ 3 = ಆಂಗಲ್ 4 ಅಂತ ಕರ್ಕೊಂಡಿದೆಲ್ಲ, ಅದನ್ನ ಈಕ್ವೇಶನ್ 2 ಅಂತ ಕರ್ಕೊಳ್ಳಿ. ಓಕೆ, ಈಗ ಒಂದು ನೆನ್ಪಿಟ್ಕೊಳ್ಳೋಣ. ಸೊ ಒಂದ್ ಲೈನ್ ಇದೆ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಡಿಗ್ರಿ ಇರ್ತಮ್ಮ? 180. 180 ಡಿಗ್ರಿ. ಸೇಮ್ ಡಿಟ್ಟೋ ಕೇಸು
1 2 ಪ್ಲಸ್ 3 ಪ್ಲಸ್ 4 ಏನು ಅಷ್ಟನ್ನು ಕೂಡಿದ್ರೆ ಎಷ್ಟು ಸಮ? 180 ಅಂದ್ರೆ ಆಂಗಲ್ 1 plus angle 1 plus angle 2 plus Plus angle 3 plus angle 4 is equal to 180 degree. Mercury PQ is linear. PQ is linear pair. PQ ಇದೆಯಲ್ಲ ಅದಕ್ಕೆ linear pair ಅಂತ ಕರಿತೀವಿ. Linear pair ಎಲ್ಲಿ ಇರುತ್ತಲ್ಲ ಅಲ್ಲಿ sum of all the angles is equal to 180 degree. Angle 3 plus angle 4 is equal to 180 degree. Clear? ಈಗ ನಾವು ಯಾವುದನ್ನ 180 ಅಂತ ಈ 90 ಅಂತ ಪ್ರೂವ್ ಮಾಡಬೇಕು. angle 2 and angle 2 3. and 3 ಆಂಗಲ್ ಎ ಒ ಬಿ ನ 90 ಅಂತ ಪ್ರೂವ್ ಮಾಡಬೇಕು. ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರಬೇಕು? 90. 90 ನೋಡ್ರಿ ಅರ್ಥ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಪ್ರಾಬ್ಲಮ್ ನ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡೇ ಮುಂದಕ್ಕೆ ಹೋಗಿರೋದು. ನಾನು ಆಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 90 ಅಂತ ತರಬೇಕು ಅಂದ್ರೆ ಯು ಕ್ಯಾನ್ ಆನ್ಸರ್ ಏನ್ ಬರ್ಬೇಕು? ಆಂಗಲ್ 2 and 3 ಇಸ್ ಈಕ್ವಲ್ ಟು ಏನ್ ಬರ್ಬೇಕು? 90 ಬರ್ಬೇಕು. ಈಗ ನೋಡ್ರಿ ನನಗೆ ಬೇಕಾಗಿರೋದೇನು 2 and 3 ನ 1 and 4 2 and 2 and 3 2 and 3. ಸೊ ಈಗ ಫ್ರಮ್ 1 ಇಲ್ಲಿ ಬರ್ದಿರ್ತೀನಿ ಬ್ರಾಕೆಟ್ ಅಲ್ಲಿ. ಫ್ರಮ್ 1 is equal to 2. From 2 angle 3 is equal to angle. angles ಈಗ ನನಗೆ ಯಾವ್ದು ಬೇಕೋ ಅದನ್ನ ಹಾಕ್ತೀನಿ. ಒಂದ್ರ ಬದಲಾಗಿ ನಾನು 2 ಹಾಕ್ತೀನಿ. yes ಯಾಕಂದ್ರೆ ನನಗೆ 2 and 3 ಬೇಕು. ಒಂದ್ರ ಬದಲಿಗೆ ನನಗೆ 1 plus 4 ಬೇಕಾಗಿದ್ರೆ 2 ಬದಲಾಗಿ 1 ಹಾಕ್ತಿದ್ದೆ. ಈಗ ನನಗೆ 2 plus 3 ಬೇಕು, ಅದಕ್ಕೆ 1 ಬದಲಾಗಿ 2 ಹಾಕ್ತೀನಿ. ಈ 2 ಹಂಗೆ ಇಟ್ಕೊಳ್ಳೋಣ. 2 plus 3 ಹಂಗೆ ಇಟ್ಕೊಳ್ಳೋಣ. ಈ 4 ಬದಲಾಗಿ ಏನ್ ಹಾಕ್ತೀನಿ? 3 angle 3 ದಟ್ ಈಸ್ 180 degree. ಈ angle 1 plus angle 2, 1 plus angle 2, it is 2 angle 2, 2 3 and 2 angle 2 and 3 3 is equal to 180 2 is common. Angle 2 plus angle 3 is equal to 180. Angle 2 plus angle 3, 180 divided by 2. 2 1 the 2 9. Angle 2 plus angle 3 is equal to 90 degree. Therefore, 2 plus 3 means angle AOB is equal to 90 degree. ಬಂತಾ? Yes, sir. ಬಂತಾ? ಅಷ್ಟೇ. ನಾನು ಒಂದ್ರ ಬದಲಾಗಿ 2 ಯಾಕೆ ಹಾಕ್ತಂದ್ರೆ ನನ್ನ ಆನ್ಸರ್ ಅಲ್ಲಿ ಲಾಸ್ಟ್ ಆನ್ಸರ್ ಅಲ್ಲಿ 2 plus 3 ಬೇಕಿತ್ತು. 4 ಬೇಕಾಗಿಲ್ಲ, 1 ಬೇಕಾಗಿಲ್ಲ. ಅದಕ್ಕೆ 1 ಇರೋ ಜಾಗದಲ್ಲಿ 1 ಮತ್ತು 2 ಈಕ್ವಲ್ ಅಂದಾಗ ಒಂದ್ರ ಬದಲಾಗಿ 2 ಹಾಕ್ದೆ, 4 ಬದಲಾಗಿ 3 ಹಾಕ್ದೆ. ಅದು ತಲೆ ಒಳಗಿರ್ಬೇಕು. ಯಾಕೆ ಹಾಕಿದ್ರು ಸರ್ ಇದ್ರ ಮೇಲೆ ಈ 4 ಬದಲಾಗಿ ಯಾಕೆ 3 ಹಾಕಿದ್ರು ಅಂದ್ರೆ ಎಕ್ಸ್ಪೆಕ್ಟೆಡ್ ಆನ್ಸರ್ ಅಲ್ಲಿ angle 2 plus angle 3 ಬೇಕು, ಅದಕ್ಕೋಸ್ಕರ ಹಾಕಿದ್ದೀನಿ. ತಪ್ಪನ್ನ ಬೋಟಿ ಇದೇನವ? ಬೋಟಿ 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 ಸೌಂದರ್ಯ ಸರ್ ಬೋಟಿ ಇಲ್ವಾ? ಇದಾಳೆ ಸರ್. ಬೋಟಿ ಏನು 6,00,000 ಇಲ್ಲ? ಬೋಟಿ ಕಿವಿ ಏನಾರು ಮಾತಾಡ್ತೀನವ?
ಕೋಟಿ ಸರ್ ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ. ಕೋಟಿ ಕೋಟಿ ಸರ್ ಅವ್ರು ನಿಮ್ ವಾಯ್ಸ್ ಕೇಳಿಸ್ತಿಲ್ವಂತೆ. ನಾನ್ ಮಾತಾಡ್ತಿದ್ದೀನಲ್ಲವಾ. ಅವಳಿಗೆ ಏ ಬೋಟಿ ಕಿವಿ ಕೇಳಲ್ಲ, ಅವ್ರಿಗೆ ಕಣ್ ಕಾಣಲ್ಲ. ನಮಿಗಂತೂ ಅಬ್ಬೋ ಹಾರಿಬಲ್ ಚಿಲ್ಡ್ರನ್ ಸಿಕ್ಬಿಟ್ಟಿದ್ದಾರೆ ಈಗ. ಆ ಆಯ್ತು ಸರ್ ಆಯ್ತು. ಓಕೆ. ಸೊ ನೋಡ್ರಿ ಈಗ, ಸೊ ಇಲ್ಲಿ ನಾನು ಇಲ್ಲಿಂದ ಇಲ್ಲಿ ತನಕ ಕೂಡಿದ 180 ಅಂತ ಹೇಳಿದೀನಿ. ಮತ್ತೆ ಇಲ್ಲಿಂದ ಇಲ್ಲಿ ತನಕ ಕೂಡಿದ ಎಷ್ಟು ಅಂತ ಹೇಳಿದೀನಿ? 180. 180 ಹೌದೇನ್ರಮ್ಮ? ಸ್ಟ್ರೈಟ್ ಆಂಗಲ್ ಅಂತ ಒಂದಿದೆ, ಗೊತ್ತಾ? ಸ್ಟ್ರೈಟ್ ಆಂಗಲ್ ಅಂತ ಒಂದಿದೆ. ಅಂದ್ರೆ ಒಂದು ಲೈನ್ ಮೇಲೆ ಎಷ್ಟು ಆಂಗಲ್ಸ್ ಆಡ್ ಮಾಡಿದ್ರು ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಕಂಪ್ಲೀಟ್ ಆಂಗಲ್ ಬೇರೆ ಇದೆ, 360 ಡಿಗ್ರಿ. ಕ್ಲಿಯರಾ? ಸೊ ಹಂಗೆ ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಪ್ಲಸ್ ಆಂಗಲ್ 4 ಇಸ್ ಈಕ್ವಲ್ ಟು 180. ಇಲ್ಲಿ ನಾನು ಫ್ರಮ್ 1 ತಗೊಂತೀನಿ. ಫ್ರಮ್ 1 ಅಲ್ಲಿ 1 ಇಸ್ ಈಕ್ವಲ್ ಟು 2 ಇದೆ. ಫ್ರಮ್ 2 ನಲ್ಲಿ 3 ಇಸ್ ಈಕ್ವಲ್ ಟು 4 ಇದೆ. ಸೊ ಈಗ ಇಲ್ಲಿ ನಮ್ಮ ಆನ್ಸರ್ ಅಲ್ಲಿ ಏನ್ ಬೇಕು ಹೇಳ್ರಿ. ಏನ್ ಬೇಕು? AOB is equal to 90 ಬರ್ಬೇಕು. 90. AOB 90 ಅಂದ್ರೆ AOB ನ ಯಾವ ಎರಡು ಆಂಗಲ್ ಕೂಡಿದ್ರೆ 90 ಬರುತ್ತೆ? ಆಂಗಲ್ 2 ಪ್ಲಸ್ ಆಂಗಲ್ 3 ನ ಆಡ್ ಮಾಡಿದ್ರೆ 90 ಬರುತ್ತೆ. ಹೌದನ್ರಮ್ಮ? ಆಂಗಲ್ 2 ಪ್ಲಸ್ ಆಂಗಲ್ 3 ಇಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಒಂದು ಬದಲಾಗಿ ಐ ವಿಲ್ ಪುಟ್ 2, ಈ 2 ಹಂಗೆ ಇಟ್ಕೊಂಡೆ, ಈ 3 ಹಂಗೆ ಇಟ್ಕೊಂಡೆ. ಬಟ್ ನಮ್ಮ ಎಕ್ಸ್ಪೆಕ್ಟೆಡ್ ಆನ್ಸರ್ ಅಲ್ಲಿ 4 ಬೇಕಾಗಿಲ್ಲ. ಈ 4 ಬದಲಾಗಿ ಐ ವಿಲ್ ಪುಟ್ 3. ಸೊ 1 angle 2, 1 angle 2, it is 2 angle 2, 1 angle 3 plus 1 angle 3, 2 angle 3 is equal to 180. So now 2 is common. 2 common ಅಂದ್ರೆ angle 2 plus angle 3 is equal to 180 degree. Angle 2 plus angle 3 is equal to 180 by 2. 2 1 2 9. Angle 2 plus angle 3 is equal to 90 degree. Angle 2 plus angle 3 nothing but angle AOB is equal to 90 degree. Clear? So last one ಬರ್ಕೊಳ್ರಿ, 12th one. ಬಹಳ ಕಾನ್ಸಂಟ್ರೇಟ್ ಆಗಿ ಕೇಳಬೇಕು. ಪ್ರಾಬ್ಲಮ್ ಲೆಂತಿ ಇದೆ, ಈಸಿ ಇದೆ ಅಷ್ಟೇ. ಲೆಂತಿ ಇದೆ, ಈಸಿ ಇದೆ. ಧ್ರುಮಾಚಾರ್, ಧ್ರುಮಾಚಾರ್ ಎಸ್ ಸರ್. ಮಾತಾಡಪ್ಪ ಗುರುವೆ. ನಾವೇನು ಭದ್ರಾವತಿ ಬರಲ್ಲ, ಇನ್ನೊಂದು ಕರೆಯಲ್ಲ ಅಂತ ಗೊತ್ತು. ಕರೆಯಲ್ಲ ಅಂತ ಗೊತ್ತು. ಈಗ ನಾವೇ ಬಂದ್ಬಿಟ್ಟು ಬರ್ಬೇಕಷ್ಟೇ. ಈಗ ನಾಳೆ ಮಾತಾಡಿ ಹಿಂಗ್ ತಂದ್ಕೊಡ್ತೀನಿ ಅನ್ಬೋದಿತ್ತು ನೀನು. ಕ್ಲಾಸ್ ಐತೆ ಅಂತ್ಯ. ಹಲೋ ಇದ್ರಮ್ಮ, ಭಾರಿ ಹುಡುಗ. ಕೊರೋನಾ ಸ್ಕೂಲಿಗೆ ಬರ್ತಾನ? ಸರ್ ಸ್ಕೂಲಿಗೆ ಬರ್ತಾನ? ನಮ್ ಸ್ಕೂಲ್ ಅಲ್ಲ, ಹೌದೇನ? ನಮ್ಮ ಹಳೆ ಸ್ಕೂಲ್
ಸ್ಕೂಲ್ ಚೇಂಜ್ ಮಾಡಿದ್ದೆ. ಈಗ ನೀನ್ ಎಷ್ಟನೇ ಸ್ಕೂಲ್ 20 ಸ್ಕೂಲ್ ಆಗಿತ್ತ ನಿಂದು ಓದೋದು? ಅಲ್ಲ, ಎರಡನೇದು 8th ಚೇಂಜ್ ಮಾಡಿ ಆ 8th ಚೇಂಜ್ ಮಾಡಿದ್ದೆ. ಹೌದಲ್ಲ, ವೆರಿ ಗುಡ್. ತಪ್ಪನ್ನ ಬರ್ಕೋಬೇಡ್ರಿ. ಪರ್ವಿ ಎಸ್ ಸರ್. ಯಾ ಇದೀನಿ ಸರ್. ಮಕ್ಕಂಡ ಇಲ್ಲ ಸರ್. ಕನ್ನಡಕ ಹಾಕೊಂಡೆ ಪರ್ವಿ? ಹಾಕೊಂಡಿನಿ ಸರ್. ಪುನಃ ಮತ್ತೆ ತಪ್ಪ ಬರ್ಕೊಂಡಿ ನೀನು ಎಡವಟ್ಟಿದ್ಯಾ ಸ್ವಲ್ಪ? ಏನ್ ಮಾಡೋದ್ ನಾವು? ಹಾ, ನಾವು ಮೇಕೆ ಎಕ್ಸ್ಟ್ರಾ ಇದು ಮಾಡ್ಕೊಂತಿದ್ದೀನಿ, ಕನ್ಸ್ಟ್ರಕ್ಷನ್ ಮಾಡ್ಕೊಳ್ರಿ. ಇ ಎಫ್ ಈ ಎಫ್ ನಿಧಾನ ಕೇಳ್ಕೊಂತ ಹೋಗ್ರಿ. ಪ್ರಾಬ್ಲಮ್ ಅವಸರ ಇಲ್ಲ, ಒಂದ್ ಅರ್ಧ ಗಂಟೆ ಬೇಕು. ನೀವು ಯಾರ್ಯಾರು ಆಸಕ್ತಿ ಕಳ್ಕೊಂಡಂಗೆ ನೋಡಿದ್ರೆ ಪ್ರಾಬ್ಲಮ್ ಈಸಿ ಇದೆ, ಅರ್ಥ ಆಗ್ಬಿಡುತ್ತೆ. ಸ್ಟಾರ್ಟ್ ಮಾಡ್ಲಾ? ಎಸ್ ಸರ್. ಸ್ಟಾರ್ಟ್ ಮಾಡ್ಲಾ? ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯಕ್ಕೆ 9th ಅಲ್ಲಿ ಒಂದು ಫಾರ್ಮುಲಾ ಇದೆ, ಎರಾನ್ಸ್ ಫಾರ್ಮುಲಾ ಅಂತ ಇದೆ. ಕೇಳಿದ್ದೀರಾ? ಎಸ್ ಸರ್. ಆಫ್ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಐತ ನೆನಪಿದ್ಯಾ? ಎಸ್ ಸರ್. ಯೂಶುವಲ್ ಆಗಿ ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯಕ್ಕೆ ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಒಂದು ಫಾರ್ಮುಲಾ ಇದೆ. ಎರಡು ಫಾರ್ಮುಲಾ ಇದೆ. ಎರಾನ್ಸ್ ಫಾರ್ಮುಲಾ ಅದು ಸ್ಪೆಷಲ್ ಫಾರ್ಮುಲಾ. ಬಟ್ ಜನರಲ್ ಆಗಿ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಬೇಕಂದ್ರೆ ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತಿದೆ. ಅದಕ್ಕೆ ನಾ ಬರ್ತೀನಿ. ಸೊ ಈಗ ಇಲ್ಲಿ ಒಂದು ನಿಮಿಷ ನೋಡ್ರಿ. ಸಿ ಡಿ ಕಾಣ್ತೈತಾ? ಸಿ ಡಿ ಇದೆಯಾ? ಸಿ ಡಿ ಐತೇನ್ರಮ್ಮ? ಸಿ ಡಿ ಇಸ್ ಈಕ್ವಲ್ ಟು ಸಿಇ. ಸಿ ಡಿ ಇಸ್ ಈಕ್ವಲ್ ಟು ಸಿಇ ಯಾಕೆ? ಸಿ ಡಿ ಏನ್ ಹಿಂಗ ಆಡ್ತಿದ್ದು ಇದ್ರು ಏನ್ ಮಾಡೋದು? ಬೇರೆ ಮಾತಾಡ್ ತಗೊಂಡ್ಲಾ? ಮಾಮೂಲಿ ಮಾಡ್ತಾರ? ಸಿ ಡಿ ಬರಿಬೋದೇನ್ರಮ್ಮ? ಈಗ ಕಾಣ್ತತೇನ್ರಮ್ಮ ಇದು? ಎಸ್ ಸರ್. ಸಿ ಡಿ ಇಸ್ ಈಕ್ವಲ್ ಟು ಸಿ. ಬರಿಬೋದಾ? ಯಾಕೆ ಅಂತ ಹೇಳ್ರಿ. Tangent from the external point. ಸಿ ಯಾಕೆ? ಟ್ಯಾಂಜೆಂಟ್ಸ್ ಫ್ರಮ್ ಎಲ್ಲಿಂದ? ಸಿ. ಬರಿಬೋದಾ? ಎಸ್. ಬರಿಬೋದೇನ್ರಮ್ಮ? ಸಿ ಡಿ ಇಸ್ ಈಕ್ವಲ್ ಟು ಸಿಇ. ಸಿಂಚು ಕಾಣ್ತೈತೆ ನಾವು ನಿನಗೆ?
Yes, sir. Yes, sir. ಈಗ 1 ನಿಮಿಷ ಕೇಳ್ರಿ. ಈಗ ಹಂಗಾದ್ರೆ CD is 6, C is also 6 ಬರಿಬೋದಾ? Yes, sir. 6 ಇದೆ. ಹೌದಲ್ರಮ್ಮ? CD is 6, CD CE ಈಕ್ವಲ್ ಅಂದ್ಮೇಲೆ CE is also 6 ಸೆಂಟಿಮೀಟರ್. ಸೊ ನೋಡ್ರಿ, ಈಗ CD CE ಈಕ್ವಲ್ ಅಂತ ಬರ್ತಿದ್ದೇನೆ. CD 6 ಇದೆ ಅಂದ್ಮೇಲೆ CE 6 ಇರ್ಬೇಕಾ ಬೇಡ? ಇರುತ್ತೆ ಇರುತ್ತೆ ಇಲ್ಲ? ಇರುತ್ತೆ. ಇರುತ್ತೆ sir. ಯಾಕೆ ಹೇಳಿ? ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ Tangent, ಪಾಯಿಂಟ್ ಸಿ. external. ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಯಾವುದೇ ಟ್ಯಾಂಜೆಂಟ್ ಹೇಳಿದ್ರು ಅವೆರಡು ಏನಾಗಿರ್ತವೆ? ಈಕ್ವಲ್ ಇರ್ತವೆ. ಕ್ಲಿಯರ್ ಏನಮ್ಮ? Yes, sir. ಕ್ಲಿಯರ್ ಏನಮ್ಮ? Yes, sir. CD 6 ಇದೆ ಅಂದ್ಮೇಲೆ CE 6 ಸೆಂಟಿಮೀಟರ್ ಇರ್ಬೇಕಾ? ಕ್ಲಿಯರ್ ಏನಮ್ಮ? ಅದೇ ರೀತಿ ಈಗ BD BF. BF. BD is equal to BF. Tangents from B. ಎಲ್ಲಿಂದ? B ಇಂದ ಬರಿಬೋದಾ? Yes, sir. BD is equal to BF. So BD is 8. Then BF is equal to also 8. Equal to 8. ಬರಿಬೋದಾ? ಇದೇನಾದ್ರು ಕಷ್ಟ ಐತಾ? BD is 8. BF is also 8. ಬರಿಬೋದಾ? Yes, ಬರಿಬೋದೇನಮ್ಮ? sir. ಈಗ ಇಲ್ಲಿ ಇದು ಸಮ ಇರ್ತಾವ ಇಲ್ಲ? ನಾನು ಅದಕ್ಕೆ ಇವೆರಡು ಸಮ ಇರೋದಕ್ಕೆ ಎಕ್ಸ್ ಅಂತ ತಗೊಂಡಿದ್ದೀನಿ. ಎ ಇಂದ 2 ಟ್ಯಾಂಜೆಂಟ್ಸ್ ಹೇಳ್ತಿದ್ದಾರೆ. AE is equal to AF. ಬರಿಬೋದೇನ್ರಮ್ಮ? Yes, sir. ಟ್ಯಾಂಜೆಂಟ್ ಫ್ರಮ್ ಎ. ಯಾಕೆ ಗೊತ್ತಿಲ್ಲ ವ್ಯಾಲ್ಯೂಸ್, ಅದಕ್ಕೆ ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ AE is equal to AF. ಬರಿಬೋದೇನ್ರಮ್ಮ? Yes, sir. AE is equal to AF ಅಂತ ಯಾಕೆ ಬರಿಬಹುದು? Because both the tangents are from the external point A. Therefore, AE is equal to AF. Tangents from A. ಎಲ್ಲಿಂದ ನಮ್ಮ? A. From A. ಬರಿಬೋದಾ ಇದನ್ನ? ಇದು ಯಾರಿಗಾರ ಅರ್ಥ ಇಲ್ಲ ಅಂದ್ರೆ ಬರ್ಕೊಂಬಿಡ್ರಿ, ಅಳಿಸ್ತೀನಿ ನನಗೆ. ಯಾಕೆಂದ್ರೆ ನನಗೆ ಬೋರ್ಡ್ ಬೇಕು ಜಾಸ್ತಿ, ಅದಕ್ಕೆ ಬರ್ಕೊಳ್ರಿ. ಈಗ ಏನಾರ ಡೌಟ್ಸ್ ಇದ್ರೆ ಬರ್ಕೇಳ್ರಿ. ನಯನ ಇದೆಯೇನವ? ದೇವಪುರದಟ್ಟಿ ನಯನ, ನಯನ, ನಯನ ಇದ್ರಲ್ಲೇನ್ರಮ್ಮ ಹುಡುಗಿ? ಚಂದನ GP ವಿಡಿಯೋ ಮ್ಯೂಟ್ ಮಾಡಿದಾಳೆ. ಇದ್ರೂ ಯಾರ ಇದು? ಇದ್ರು Sir. ಯಾರ Sir. ಫೋಟೋ? ಪ್ರಜ್ವಲ್ ಏನೋ ವಿಡಿಯೋ ಮ್ಯೂಟ್ ಮಾಡ್ಕೊಂಡು ಕುತ್ಕೊಂಡಾನೆ. ಎಲ್ಲ ಕರೆಕ್ಟ್ ಸಿಕ್ಕಿಬಿಡ್ತಾರೆ. ಪಿಂಚು, ನಂದಿತಾ, ಏನ್ ಕಾಡಿರ್ತಾರೆ ಜಾಕಿಗಳು. ಇದು ಬರ್ಕಂಡ್ರಾ? Yes, sir. ಈಗ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ನಾನು ಮುಂದಕ್ಕೆ ಹೋದ್ಮೇಲೆ ಏನೋ ಅರ್ಥ, ಯಾಕಂದ್ರೆ ಬೋರ್ಡ್ ಅನ್ನು ಕ್ಲಿಯರ್ ಮಾಡ್ತೀನಿ. ಈಗ ನೋಡ್ರಮ್ಮ, CD is equal to C. CD is equal to C ಅಂತ ಯಾಕೆ ಬಂದ್ರೆ ಟ್ಯಾಂಜೆಂಟ್ಸ್ ಫ್ರಮ್ C. ಟ್ಯಾಂಜೆಂಟ್ಸ್ ಅನ್ನ C ಇಂದ ಹೇಳಿದೀವಿ. ಈ C ಅನ್ನೋದು ಸರ್ಕಲ್ ಹೊರಗಡೆ ಇರೋದ್ರಿಂದ ಇವೆರಡು ಟ್ಯಾಂಜೆಂಟ್ಸ್ ಸಿಕ್ಕಿರ್ತಾರೆ. CD 6 ಇದೆ ಅಂದ್ರೆ CE is also 6. ಅದನ್ನೇ ಬರ್ತದೆ. ಕ್ಲಿಯರ್ ಆಯ್ತು? ನೆಕ್ಸ್ಟ್ BD is equal to BF ಅಂತ ಬರ್ತಿದ್ರೆ ಇವೆರಡು ಟ್ಯಾಂಜೆಂಟ್ಸ್ ಎಕ್ಸ್ಟರ್ನಲ್ ಪಾಯಿಂಟ್ B ಇಂದ ಇದ್ದಾವೆ. ಅದಕ್ಕೋಸ್ಕರ ಇದು ಸಹ BD 8 ಇದೆ ಅಂದ್ರೆ BF is also 8. ನೆಕ್ಸ್ಟ್ A ಇಂದ 2 ಟ್ಯಾಂಜೆಂಟ್ಸ್ ಹೇಳಿದೀವಿ. ಸೊ ಯಾವ್ಯಾವ A ಇಂದ ಹೇಳ್ತೀವಿ? A ಇಂದ E, A ಇಂದ F 2 ಟ್ಯಾಂಜೆಂಟ್ಸ್ ಹೇಳ್ತೀವಿ. ಅವೆರಡು ಈಕ್ವಲ್ ಇದಾವೆ. ಅವೆರಡು ವ್ಯಾಲ್ಯೂನು ಗೊತ್ತಿಲ್ಲ, ಅದಕ್ಕೆ ನಾನು ಅಂತ ತಗೊಂಡಿದ್ದೀನಿ, ಎಕ್ಸ್ ಅಂತ ತಗೊಂಡಿದ್ದೀನಿ. ಓಕೆನಾ? 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 ಓಕೆನಾ?
ಎಸ್ ಸರ್ ಓಕೆ, ಈಗ ಬರ್ರಿ. ಸೊ ನಾನೀಗ ನೆಕ್ಸ್ಟ್ ಪಾರ್ಟಿಗೆ ಹೋಗ್ತಿದ್ದೀನಿ, ನಡೆಸ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಬೋರ್ಡ್ ಬೇಕಿನ್ನ, ಅದಕ್ಕೆ ನನಗೆ ಇನ್ನ ಒಂದು ಬೋರ್ಡ್ ಕ್ಲಿಯರ್ ಮಾಡಿ ಮತ್ತೊಂದು ಬೋರ್ಡ್ ತಗೋಬೇಕು ನಾನು. ಇಟ್ ಮೀನ್ಸ್ ಅಷ್ಟು ಲೆಕ್ಕ ಇದೆ ಈಗ ಅದು. ಅಂದ್ರೆ ಈಸಿ ಇದೆ, ಸ್ವಲ್ಪ ಕತೆ ಬರಿಬೇಕಷ್ಟೇ. ಈಗ ಸೊ ನೋಡ್ರಮ್ಮ, ಈಗ ಐ ವಿಲ್ ರೈಟ್ ಸೊ ನೋಡ್ರಮ್ಮ, ಈಗ AC ನ ಐ ವಿಲ್ ಟೇಕ್. ನಮಗೆ ಫಾರ್ಮುಲಾ ಬೇಕು, ಎರಾನ್ಸ್ ಫಾರ್ಮುಲಾ. ಎರಾನ್ಸ್ ಫಾರ್ಮುಲಾ ತಲೆ ಒಳಗೆ ಇರ್ಲಿ. ಎರಾನ್ಸ್ ಫಾರ್ಮುಲಾ, ಎರಾನ್ಸ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಬರ್ದ್ಬಿಡ್ತೀನಿ, ಯಾಕಂದ್ರೆ ಏನೇನ್ ಬೇಕು ಅಂತ ಗೊತ್ತಾಗುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ರೂಟ್ ಆಫ್ S ಇಂಟು S ಮೈನಸ್ A, S ಮೈನಸ್ B, S ಮೈನಸ್ C ಅನ್ನೋದಿದೆ. ಎರಾನ್ಸ್ ಫಾರ್ಮುಲಾ ಏನಿದೆ ಅಂದ್ರೆ S ಇಂಟು S ಮೈನಸ್ A, S ಮೈನಸ್ B, S ಮೈನಸ್ C ಅಂತಿದೆ. ಇಲ್ಲಿ S A B C ಕಂಡಿಡ್ಕೊ. ಈಗ A B C ಕಂಡಿಡ್ಕೊ. ಈಗ ಈಗ ಬರೋಣ. ಸೊ ಐ ವಿಲ್ ಟೇಕ್ ಸ್ಮಾಲ್ ಎ. ಸ್ಮಾಲ್ ಎ ಅಂದ್ರೆ AC ಅಂತ ಬರ್ಕೊಂಡ್ವಿ. AC ಯಾರು ಹೇಳ್ತೀರಮ್ಮ? ಸ್ಮಾಲ್ ಎ ಇಸ್ ಈಕ್ವಲ್ ಟು AC. ಇದು 6 ಇದೆ, ಇದು 6 ಇರುತ್ತಾ Yes, ಅಮ್ಮ? ಅಲ್ಲಿಗೆ AC ನ ಏನಂತ ಬರ್ಕೋಬಹುದು? 6 ಪ್ಲಸ್ 6 ಹೌದೇನ್ರಮ್ಮ? ಎಸ್ ಸರ್ yes, sir. ಹೌದೇನ್ರಮ್ಮ? ಈಗ ನೆಕ್ಸ್ಟ್ Small ಸ್ಮಾಲ್ ಬಿ ಬೇಕು. ಯಾರಂತ ಬರ್ಕೊಂತೀರಿ? ಸ್ಮಾಲ್ ಬಿ ಇಸ್ ಈಕ್ವಲ್ ಟು BC. AB BC ಅಂತ ಬರಿತೀನಿ. 6 ಪ್ಲಸ್ 8 ಇಟ್ ಈಸ್ 14. in 6 ಪ್ಲಸ್ 8 14. ನೆಕ್ಸ್ಟ್ ಯಾವ್ದಮ್ಮ? ಈಗ ಸಿ, ಸ್ಮಾಲ್ ಸಿ. AB ಇಸ್ B. ಈಕ್ವಲ್ ಟು x ಪ್ಲಸ್ 8. ಯಾಕೆ? x ಪ್ಲಸ್ 8 ಇದು 8, ಇದು 8 ಇರುತ್ತೆ. ಯಾರು ಮಾತಾಡ್ತಾರದಲ್ಲಿ ನೋಡ್ರಿ, ಈ ತರ ಪ್ರಾಬ್ಲಮ್ಸ್ ಅನ್ನ ಲಾಂಗ್ ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಕೇಳಿದಾಗ ನೀವು ಒದ್ದಾಡ್ಕೊಂಡು ಕುತ್ಕೊಂತೀರಿ. ಕಷ್ಟ ಇಲ್ಲ, ಈಸಿ ಇದೆ. ಈಗ ನಾನು ಕಷ್ಟ ಅಂತ ಬಿಟ್ಬಿಡೋದು ಭಾರಿ ದೊಡ್ಡ ಕೆಲಸ ಅಲ್ಲ. ನಾಳೆ ಎಕ್ಸಾಮ್ ಅಲ್ಲಿ ಹಾಲಲ್ಲಿ ಕುತ್ಕೊಂಡು ಅಯ್ಯೋ ಅದೊಂದು ಮಾಡ್ತಿದ್ರೆ ಪ್ರಾಬ್ಲಮ್ ನಾನು ಮಾಡ್ಬಿಡ್ತಿದ್ದೆ ಸರ್ ಔಟ್ ಆಫ್ ಅಂತ ನೀವು ಅವಾಗ ಪಶ್ಚಾತ್ತಾಪ ಮಾಡಬಾರ್ದು ಅಂತೇಳಿ ನಾನು ಮಾಡ್ತಾ ಇರೋದು. ಈಗ ನಿಮಗೆ ಕಷ್ಟ ಆಗುತ್ತೆ ಅಂತ ನಾನೀಗ ಒಳ್ಳೆನಾಗ ಬಿಟ್ಬಿಟ್ರೆ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡು ಬೈತೀರಿ. ಓವರ್ ಇದಿಷ್ಟು ಬರ್ಕೊಂಡಿಲ್ಲ. ಎರಾನ್ಸ್ ಫಾರ್ಮುಲಾದಲ್ಲಿ ಏನ್ ಸಿಕ್ತು? ಎ ಸಿಕ್ತು, ಬಿ ಸಿಕ್ತು, ಸಿ ಸಿಕ್ತು. ಓಕೆ, ಎಸ್ ಬೇಕು ಸರ್. ಎಸ್ ಅಂದ್ರೆ ಏನ್ ಸರ್? ಎಸ್ ಅಂದ್ರೆ ಏನ್ ಸರ್? ಸೆಮಿ ಪೆರಿಮೀಟರ್ ಬರ್ಕೊಳ್ರಿ. ಎಸ್ ಇಸ್ ಈಕ್ವಲ್ ಟು ಸೆಮಿ ಪೆರಿಮೀಟರ್. ಎಸ್ ಅಂದ್ರೆ ಏನು? ಸೆಮಿ ಪೆರಿಮೀಟರ್. ಎಸ್ ಅಂದ್ರೆ ಸೆಮಿ ಪೆರಿಮೀಟರ್. ಸೊ ನಾವ್ ಏನ್ ಮಾಡ್ಬೇಕು ಅಂತ ಇದೀವಿ ಪ್ರಾಬ್ಲಮ್ ಅಲ್ಲಿ? ಏನ್ ಕಂಡುಹಿಡಿಬೇಕು? ಏನ್ Side. ಕಂಡುಹಿಡಿಬೇಕು? ಸೈಡ್ಸ್ AB and AC. AB ಅಂಡ್ AC ವ್ಯಾಲ್ಯೂ ಕಂಡುಹಿಡಿಯಬೇಕು. ಹೌದಲ್ವಾ? ಎಸ್ ಸರ್ AB ಅಂಡ್ AC ಕಂಡುಹಿಡಿಯಬೇಕು. ಈಗ ಬರ್ರಿ, S ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಗೊತ್ತಾ? A A plus B B plus C plus by C divided by 2. 2 What is A? X 6 plus X. plus What is B? 14 15. 14 What is C? X X plus plus C 8 by 2. 2 ಕರೆಕ್ಟೇನಮ್ಮ? ಈಗ S is equal to 2x 28 28 by 2. S is equal to 2 common x plus 14 by 2. Cancel. S is equal to x X plus plus 14. ಅಂತ ಬರ್ಕೊಳ್ಳಿ. Yes, sir.
ಆಯ್ತು ಸರ್. ಆಯ್ತು ಸರ್. ಓವರ್. ಎಸ್ ಸರ್. ಓಕೆ. ಸೊ ಇದ್ರ ಬಗ್ಗೆ ನೋಡ್ರಮ್ಮ, ಈ ಎಸ್ ಕಂಡು ಹಿಡ್ಕೋಬೇಕು. ಎಸ್ ಗೆ ಫಾರ್ಮುಲಾ ಎ ಪ್ಲಸ್ ಬಿ ಪ್ಲಸ್ ಸಿ ಟು ಬೈ ಟು. ವಾಟ್ ಈಸ್ ಎ 6 ಪ್ಲಸ್ ಎಕ್ಸ್. ವಾಟ್ ಈಸ್ ಬಿ 14. ವಾಟ್ ಈಸ್ ಸಿ ಎಕ್ಸ್ ಪ್ಲಸ್ 8. ಎಕ್ಸ್ ಪ್ಲಸ್ ಎಕ್ಸ್ 2x. 14 6 20 28 28. 2 is common. X plus 14. 2 common ತೆಗಿರಿ. X plus 14. It is the semi perimeter. Now use the Heron's formula. Heron's formula ಬಳಸೋಣ ಈಗ. Heron's formula ಯಾವ್ದಕ್ಕೆ ಬಳಸ್ತಿದೀವಿ? ಏರಿಯಾ ಆಫ್ ಟ್ರಯಾಂಗಲ್ ಕಂಡಿಡಿಗೆ. ಇದು ಬೇಕಿತ್ತ ಬ್ಯಾಟ್ ಇತ್ತ ನಿಮಗೆ? ಬೇಕಾ ಬೇಡ? ಸರ್ ಮಾರ್ಕ್ಸಿಗೋಸ್ಕರ ಬೇಕು ಸರ್. ಅಲ್ಲ ಅಲ್ಲ, ಕಲಿತೀವಿ ಅಂದ್ರೆ ಮಾಡಿಸ್ತೀನಿ ನಾನು. ನೀವು ಕಲಿಯಲ್ಲ ಅಂದ್ಮೇಲೆ ಯಾಕೆ ಮಾಡಿಸ್ಬೇಕು ಅಂತ. ಸರ್ ಕಲಿತೀವಲ್ಲ ಸರ್. ಕಾಣಿಸ್ತೈತಾ? ಎಸ್ ಇಂಟು ಎಸ್ ಮೈನಸ್ ಸಿ ಎಸ್ ಮೈನಸ್ ಬಿ ಬಂತು. ಸೊ ಬರ್ರಮ್ಮ ಈಗ ಈಕ್ವಲ್ಸ್ ಹಾಕ್ತೀನಿ. ವಾಟ್ ಈಸ್ ಎಕ್ಸ್? ಎಸ್ ಅಂದ್ರೆ ಏನು? ಎಕ್ಸ್ ಪ್ಲಸ್ 14. ಪ್ಲಸ್ 14. ಒಂದ್ ನಿಮಿಷ ನೋಡ್ರಿ, ಈಗ ಹೇಳ್ಕಂತ ಹೋಗ್ರಿ, ನೀವು ಬರ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಎಕ್ಸ್ ಪ್ಲಸ್ 14. ಎಸ್ ಅಂದ್ರೆ ಎಕ್ಸ್ ಪ್ಲಸ್ 14 ಮೈನಸ್ ಎ. ಇಲ್ಲಿ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕ್ಬೇಕು. 6 ಪ್ಲಸ್ ಎಕ್ಸ್. ವಾಟ್ ಈಸ್ ಎಸ್ ಮೈನಸ್ ಬಿ? ಎಕ್ಸ್ ಪ್ಲಸ್ 14. ಪ್ಲಸ್ 14. ನೋಡಿ, ಇಷ್ಟು ಸೇರಿ ಒಂದು, ಇದಿಷ್ಟು ಸೇರಿ ಒಂದು. ನೆಕ್ಸ್ಟ್ ಎಕ್ಸ್ ಪ್ಲಸ್ 14 ಮೈನಸ್ 14. ಕರೆಕ್ಟಾ? ಅದ್ರ ಮೈನಸ್ ಸಿ ಬರಿತೀನಿ. ಏನು? ಎಕ್ಸ್ Plus ಪ್ಲಸ್ 14 ಮೈನಸ್ ಏನು? ಎಕ್ಸ್ ಪ್ಲಸ್ 8. ಬ್ರಾಕೆಟ್ ಹಾಕೋಬೇಕು ದೊಡ್ಡದು. ನೋಡ್ರಿ, ಯಾಕಂದ್ರೆ ಮೈನಸ್ ಇದೆ. ಈಗ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇಟ್ ಈಸ್ ಎಸ್. ಎಸ್ ಅಂದ್ರೆ ಎಕ್ಸ್ ಪ್ಲಸ್ 14 ಮೈನಸ್ ಗೆ ಮೈನಸ್. ವಾಟ್ ಈಸ್ ಎ? 6 ಪ್ಲಸ್ ಎಕ್ಸ್. ವಾಟ್ ಈಸ್ ಎಕ್ಸ್ ಪ್ಲಸ್ ಎಸ್ ಮೈನಸ್ ಬಿ? ಎಕ್ಸ್ ಪ್ಲಸ್ 14. ವಾಟ್ ಈಸ್ ಬಿ? ಮೈನಸ್ 14. ಅಗೇನ್ ಎಸ್ ಮೈನಸ್ ಸಿ. ಎಕ್ಸ್ ಪ್ಲಸ್ 14 ಮೈನಸ್ ಸಿ ಅಂದ್ರೆ ಎಕ್ಸ್ ಪ್ಲಸ್ ಎ. ನೋಡ್ತಾ ಬರ್ರಿ, ಈಗ ಸಿಂಪ್ಲಿಫಿಕೇಶನ್ ಮಾಡ್ತಿದ್ದೀನಿ ನಾನೀಗ. ಎಕ್ಸ್ ಪ್ಲಸ್ 14 ಇಲ್ಲಿ ಎಕ್ಸ್ ಪ್ಲಸ್ 14 ಮೈನಸ್ 6 ಮೈನಸ್ minus x 1. ಇಲ್ಲಿ 14 ಗೆಟ್ಸ್ ಕ್ಯಾನ್ಸಲ್. ಎಕ್ಸ್ ಇಲ್ಲಿ ಎಕ್ಸ್ ಪ್ಲಸ್ 14 ಮೈನಸ್ minus ಮೈನಸ್ Minus ಕ್ಯಾನ್ಸಲ್. ಅಮ್ಮ, ಇಲ್ಲೂ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್. ರೂಟ್ ಆಫ್ ಎಕ್ಸ್ ಪ್ಲಸ್ 14. ಹೇಳ್ರಿ, 8 ಉಳಿತು. ಯಾಕೆ? 14 ಯಾರಾದ್ರೆ 8. ಎಕ್ಸ್ ಇಲ್ಲಿ 8 ಮೈನಸ್ 8. ಮೈನಸ್ 8 minus ಸರಿ 8 6 ಸರ್. ಪ್ಲಸ್ 14 ಅಲ್ಲಿ ಮೈನಸ್ 8 ಅಂದ್ರೆ 6. ಸೊ ರೂಟ್ ಆಫ್ ಎಕ್ಸ್ ಪ್ಲಸ್ 14 ಇಂಟು 48x. ಇಟ್ ಈಸ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಬೈ ಎರಾಸ್ ಫಾರ್ಮುಲಾ. ಇನ್ನೊಂದು ಮೆಥಡ್ ಅಲ್ಲೂ ಮಾಡ್ಬೇಕು ನಾನೀಗ, ಅದನ್ನ ಮಾಡಿ ತೋರಿಸ್ತೀನಿ. ಅವೆರಡನ್ನು ಈಕ್ವೇಟ್ ಮಾಡಿದಾಗ ಯು ಹ್ಯಾವ್ ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎ ಸಿ ಅಂಡ್ ಎ ಬಿ.
ಸರ್ ಆಯ್ತು. ಆಗ್ಲಿ ಆಗ್ಲಿ, ತಪ್ಪನ್ನ ಬರ್ಕೊಳದ್ ಬೇಡ. ಓವರ್. ಎಸ್ ಸರ್. ಎಲ್ಲಾರ್ದು ಆಯ್ತಾ? ಆ ಕಡೆ ಅಳಿಸ್ಬೋದಾ? ಒಂದು ಏರಿಯಾ ಆಫ್ ಟ್ರಯಾಂಗಲ್ ಬಂದಿದೆ, ಏನಂತ? ರೂಟ್ ಆಫ್ ಎಕ್ಸ್ ಪ್ಲಸ್ 14 ಇಂಟು 48x. ಅದು ಒಂದು ಏರಿಯಾ ಆಫ್ ಟ್ರಯಾಂಗಲ್. ಯೂಶುವಲ್ ಪ್ರೊಸೀಜರ್ ಪ್ರಕಾರ ಏರಿಯಾ ಆಫ್ ಟ್ರಯಾಂಗಲ್ ಏನ್ ಫಾರ್ಮುಲಾ? ಹಾಫ್ ಇಂಟು ಬೇಸ್ ಈಗ ನಾನ್ ಮತ್ತೆ ಇದೇ ಟ್ರಯಾಂಗಲ್ ನ ನೀವು ಪಕ್ಕದಲ್ಲಿ ಬರ್ತಾ ಇದ್ರೆ ಮತ್ತೊಂದ್ಸಾರಿ ಐ ವಿಲ್ ಕನ್ಸ್ಟ್ರಕ್ಟ್ 3 ಟ್ರಯಾಂಗಲ್ಸ್. ನೋಡ್ರಿ, ಈಗ ದಿಸ್ ಈಸ್ ಒನ್ ಟ್ರಯಾಂಗಲ್, ದಿಸ್ ಈಸ್ ಒನ್ ಮೋರ್ ಟ್ರಯಾಂಗಲ್, ದಿಸ್ ಈಸ್ ಒನ್ ಮೋರ್ ಟ್ರಯಾಂಗಲ್. ಎರಡು ಟ್ರಯಾಂಗಲ್ ಆಗುತ್ತೆ, ಒಂದು AOC, ಇನ್ನೊಂದು AOP, ಇನ್ನೊಂದು BOC. ಕ್ಲಿಯರ್ ನಮ್ಮ? ನಾನು ಹೇಳ್ತಿದ್ದೀನಿ ಮತ್ತೆ ಟ್ರಯಾಂಗಲ್ ಬರ್ಕಾಡ್ರಿ ಅಂತ ಹೇಳಿದೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಮಾಡಿದ್ದಕ್ಕೂ ಈ ಫಿಗರ್ ಹಾಕೊಂಡಿದ್ದಕ್ಕೂ ಮತ್ತೆ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದೆ. ಈ ಕೆಳಗಿಂದ ಮಾಡ್ಬೇಕು ಅಂದ್ರೆ, ಇನ್ನೊಂದು ಏರಿಯಾ ಆಫ್ ಟ್ರಯಾಂಗಲ್ ಮಾಡ್ಬೇಕು ಅಂದ್ರೆ ಈ ಫಿಗರ್ ಹಾಕಾಡ್ರಿ, ರಫಲ್ ಹಾಕಾಡ್ರಿ, ಅವಾಗ ನಿಮ್ಗೆ ಐಡಿಯಾ ಬರ್ತತೆ. ಅದ್ ಫಿಗರ್ ಹಾಕಾಡ್ರಿ, ನಾನು ಮುಂದಕ್ಕೆ ಮಾಡ್ತೀನಿ ಏನ್ ಮಾಡಕ್. ಆ ಫಿಗರ್ ಹಾಕೊಳ್ಳಿ. ಒಂದೇ ಫಿಗರ್ ಅಲ್ಲಿ ಎರಡು ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ಅದ್ ಮುಗಿಸ್ಬಿಟ್ಟು ಮತ್ತೊಂದ್ಸಲ ಈ ಫಿಗರ್ ಬರ್ಸ್ತಿದ್ದೀನಿ. 5 ನಿಮಿಷದ ಕೆಲಸ ಅದು. ನೀವು ಅಲ್ಲೇನೋ ಅದೇನೋ ಹಿಂಗೆ ಇಷ್ಟೇ ಎಷ್ಟಾಗ್ಬೇಕು ಅಂತ ನಿಮಗೆ ಗೊತ್ತಾಗಿದ್ರೆ ಸಾಕು. ಹಾಕೊಂಡ್ರೆ ನಮ್ಮ ಎಸ್ ಸರ್. ಈಗ ನಮ್ ಜನರಲ್ ಆಗಿ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಒಂದು ಗೊತ್ತಿದೆ. ಎರಾನ್ಸ್ ಫಾರ್ಮುಲಾ ಬಿಟ್ರೆ ಜನರಲ್ ಆಗಿ ಕಂಡಿಡಿಯಕ್ಕೆ ಫಾರ್ಮುಲಾ. ಈಗ ಬರ್ರಿ, ಈಗ ನಮ್ಮ ABC ಟ್ರಯಾಂಗಲ್ ನ ಏರಿಯಾ ಬೇಕು ಅಂದ್ರೆ ಎಷ್ಟು ಟ್ರಯಾಂಗಲ್ ನ ಕೂಡಿದ್ರೆ ABC ಏರಿಯಾ ಆಫ್ ಟ್ರಯಾಂಗಲ್ ಬರುತ್ತೆ? ಒಂದು AOC, ಇನ್ನೊಂದು BOA, ಹೌದನ್ರಮ್ಮ? ಅಥವಾ AOB, ಇನ್ನೊಂದು BOC. ಈಗ ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್ ABC ಕಾಣ್ತಾ is equal to ಹಾಫ್ ಇಂಟು ತಡಿ, ಓಕೆ, ಅದಕ್ಕೆ ನಮ್ಮದು ಯಾವ್ಯಾವ ಟ್ರಯಾಂಗಲ್? ಟ್ರಯಾಂಗಲ್ AOC ಪ್ಲಸ್ ಟ್ರಯಾಂಗಲ್ AOB, AOB ಟ್ರಯಾಂಗಲ್ BOC. ಮೂರು ಟ್ರಯಾಂಗಲ್ ಏರಿಯಾ ಕೂಡಿದ್ರೆ ನಮ್ಮ ಗಿವನ್ ಟ್ರಯಾಂಗಲ್ ಏರಿಯಾಕ್ಕೆ ಈಕ್ವಲ್ ಆಗಿರುತ್ತೆ. ಕ್ಲಿಯರಾ? ಎಸ್ ಸರ್. ಈ AOC ಬೇಕು, ಹಾಫ್ ಇಂಟು AOC ಅಲ್ಲಿ ಬೇಸ್ ಯಾವುದು? AC. ಹೈಟ್ ಯಾವುದು? OE. ಕರೆಕ್ಟ್ ಏನ್ರಮ್ಮ? ಎಸ್ ಸರ್. OE ನಾ? ಹೌದೇನ್ರಮ್ಮ? ಓಕೆ, ಈಗ ಬರ್ರಿ ಅದೇ ರೀತಿ ಹಾಫ್ ಇಂಟು ವಾಟ್ ಈಸ್ AOP? AOP ನಲ್ಲಿ ಬೇಸ್ ಯಾವುದು? AB. ವಾಟ್ ಈಸ್ ಹೈಟ್? OF ಪ್ಲಸ್ ಹಾಫ್ ಇಂಟು BOC ನಲ್ಲಿ ಬೇಸ್ ಯಾವುದು? CB. BC ಆರ್ ಓಕೆ ಇಂಟು OD. ಈಗ ಇದ್ರ ಬಗ್ಗೆ ಯಾರಿಗೆ ಡೌಟ್ ಇದೆ ಕೇಳ್ರಿ. ನಾನು ಏರಿಯಾ ಆಫ್ ಟ್ರಯಾಂಗಲ್ ABC ಏರಿಯಾ ಯಾವ್ದಕ್ಕೆ ಸಮ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ AOC, ಏರಿಯಾ ಆಫ್ ಟ್ರಯಾಂಗಲ್ AOB, ಏರಿಯಾ ಆಫ್ ಟ್ರಯಾಂಗಲ್ BOC, ಮೂರು ಟ್ರಯಾಂಗಲ್ ನ ಕೂಡಿದಕ್ಕೆ ಸಮ ಅಂತ ಹೇಳಿದೀವಿ. ಈ AOC ಏರಿಯಾ ಬೇಕು ಅಂದ್ರೆ ಹಾಫ್ ಇಂಟು ಬೇಸ್ ಈಸ್ AC, ಹೈಟ್ ಈಸ್ OE. ಓಕೆ,
ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ AOB ಬೇಕಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈಸ್ OF. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ BOC ಬೇಕು, BC is base, height is OD. What is the value of OD? 4 centimeter. 4 centimeter. ಅಂದ್ರೆ OD is ratio, OD is radius, OF is also radius, OE is also radius. ಹೌದಾ? Yes, sir. ನೋಡ್ರಿ ಈಗ ಎಲ್ಲದಕ್ಕೂ 4 4 ಆಗ್ತಾ ಹೋಗ್ತೀನಿ. ಅಯ್ಯೋ ಇದಷ್ಟೇ 4 ಕೊಟ್ಟಿದ್ದಾರೆ ಅಂದ್ರೆ ದಿಸ್ ಈಸ್ ಆಲ್ಸೋ 4, ದಿಸ್ ಈಸ್ ಆಲ್ಸೋ 4, ದಿಸ್ ಈಸ್ ಆಲ್ಸೋ 4. ಕ್ಲಿಯರ್? ಈಗ ಆಗ್ತೀನಿ ನೋಡ್ರಿ. ಈಗ ಹಾಫ್ ಇಂಟು ವಾಟ್ ಈಸ್ AC? 6 plus x ಪ್ಲಸ್ x plus Into. 4 into 4. ಇಂಟು 4. ಕ್ಲಿಯರ್? Yes, sir. ವಾಟ್ ಈಸ್ ಹಾಫ್ ಇಂಟು ವಾಟ್ ಈಸ್ AB? X plus 8 plus 8. x. ಪ್ಲಸ್ 8 ಏನ್ ಬರ್ಕೊಂಡಿದೀವಿ? X plus What 8. ಬರ್ಕೊಂಡಿದೀವಿ? X plus 8 into 4 plus half into what is BC? 14 14 into into 4. into 4. 4. ನೋಡ್ರಮ್ಮ, 2 ones are 2 twos are 2 ones are 2 twos are 2 ones are 2 twos. ಹೊಡಿಬೋದಾ? 6 plus x into 2 2. x plus 8 into ಇಲ್ಲ. 2. ಕಾಣಿಸ್ತೀನಿ. Wait. Okay. This is 14 into 2, 28. 28. ಇದು ಕಾಣ್ತತಾ? ಬರ್ಕಳ್ರಿ. ಸರ್ ಅಲ್ಲಿ 2 ಇಂದ ಬ್ರಾಕೆಟ್ ಒಳಗಡೆ ಇರೋದನ್ನ ಸರ್ ಕ್ಯಾನ್ಸಲ್ ಮಾಡಕ್ ಬರಲ್ಲ ಸರ್. ಯಾವ್ದನ್ನ? ಸರ್ ಇದು 2 1s 2 2s ಮಾಡ್ತೀವಲ್ಲ ಸರ್, ಹಂಗೆ 6 ನ ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲಲ್ಲ ಇದು ಬೈನಾಮಿಯಲ್ ಫ್ಯಾಕ್ಟರ್ ಸರ್. ಅದೇ ಸರ್ ಕೇಳಿದ್ದು. ಬರಲ್ಲ PS ಹಂಗೆ. ಹೊರಗೆ ಸಿಂಗಲ್ ಟರ್ಮ್ ಇದೆಯಲ್ಲ ಅದಷ್ಟೇ ಕ್ಯಾನ್ಸಲ್ ಮಾಡಕ್ PS. ಮತ್ತೆ PS ಆಲೋಚನೆ ಬಾಡ ಅಂತ ಆಲೋಚನೆ. ಯಾರದು? ಕಾಣತೈತನ ಪ್ರಜ್ಜೋ? ಇದ್ರು ಪ್ರಜ್ಜು ಬ್ಲರ್ ಇಲ್ಲನ್ರು? ಆಗ್ಲೇ ಎಲ್ಲಿ ವಿಡಿಯೋ ಮೀಟ್ ಮಾಡಿ ಎಲ್ಲೋಗಿದ್ದೆ? ನೀವು ಊಟ ಮಾಡಿಸ್ತಿತ್ತೇನೋ? ನೋ ಸರ್. ಸರ್ ಆಯ್ತು. ಓಕೆ ನೋಡ್ರಮ್ಮ, ಇಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಏರಿಯಾ ಆಫ್, ನಾನು ಹತ್ರಕ್ಕೆ ಬಂದ್ಬಿಟ್ಟಿದ್ದೀನಿ, ಆನ್ಸರ್ ಬರುತ್ತೆ ಇನ್ನೊಂದು 3-4 ನಿಮಿಷದಲ್ಲಿ ಇನ್ನೊಂದು 4 ಸ್ಟೆಪ್ ಸಾಲ್ವ್ ಮಾಡ್ಬಿಟ್ರೆ. ಏರಿಯಾ ಆಫ್ ಟ್ರಯಾಂಗಲ್ ABC ಬೇಕು. ಆ ಏರಿಯಾ ಆಫ್ ಟ್ರಯಾಂಗಲ್ ABC ಬೇಕು ಅಂದ್ರೆ 3 ಪಾರ್ಟ್ ಮಾಡಿದ್ವಿ. ಇಷ್ಟುದು ಬೇಕು ಅಂದ್ರೆ ಅದನ್ನ 3 ಪಾರ್ಟ್ ಮಾಡಿದ್ವಿ. ಯಾವುದು? AOC, AOB, BOC ಅದನ್ನ ಬರ್ದಿದ್ದೀನಿ. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆ? ಇದು ಎಲ್ಲಿದಾವಂತ ನೀವು ಹುಡುಕಾಡಬೇಡ್ರಿ.
ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೇಕು ಅಂದ್ರೆ ಎ ಒ ಸಿ ಕೊಡ್ಬೇಕು, ಎ ಒ ಬಿ ಕೊಡ್ಬೇಕು, ಬಿ ಒ ಸಿ ಕೊಡ್ಬೇಕು. ಸೊ ಈಗ ಜನರಲ್ ಆಗಿ ಏರಿಯಾ ಆಫ್ ಟ್ರಯಾಂಗಲ್ ಕಂಡಿಕ್ಕೆ ಫಾರ್ಮುಲಾ ಏನು? ಆಫ್ ಬೇಸ್ ಇಂಟು ಹೈಟ್. ಯಾಕೆ ಎ ಒ ಬಿಗೆ ಆಫ್ ಇಂಟು ಬೇಸ್ ಇಸ್ ಎ, ಹೈಟ್ ಇದು ಯಾರದು ಓ ಎಫ್. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿಗೆ ಆಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬಂತು. ಸೊ ಈಗ ಎ ಸಿ ನಿಮಗೆ ಗೊತ್ತಿದೆ 6+6. ಓಇ ಎಲ್ಲಿದೆ ಸರ್? ಸೊ ಓಡಿ 4 ಇದೆ ಅಂದ್ರೆ ಓಇನು 4, ಓ ಎಫ್ ಅವ್ರ ರೇಡಿಯಸ್. ಸೊ ಅದನ್ನೇ ಎಲ್ಲವೂ ಆಗ್ತಾ ಹೋಗಿದ್ನಿ. 2 1 2 1 2 1 2. ಸೊ ಈಗ ಉಳಿದಿರೋದು ನೋಡ್ರಿ, ಈ ಕಡೆ ಬರ್ತೀವಿ ಕೆಳಗಿನ ಸ್ಟೆಪ್ ಅಲ್ಲಿ 12 + 2x. ಯಾಕೆ ಅಂತ ಯೋಚನೆ. 2 6 12, 2 × x 2x. ನೆಕ್ಸ್ಟ್ 2x plus plus 16 16 plus plus 28. 28. Now write 4x plus Sir, ಕಾಣ್ತಿಲ್ಲ. wait. ಈಗ ಹಾ 4x sir. plus 56 ಬಂತಾ? Yes sir. 2x plus 2x 4x, 12 plus 16 28, 28 plus 28 56 ಬರ್ಕಳಿ. ಸರ್ ಸಹನನ್ ನೆಟ್ ಖಾಲಿ ಆಯ್ತಂತೆ. ಯಾವ ಸಹ ನಂಗೆ? ಲಿಂಗದಳಿ ಸಹನ. ಓಕೆ ಅದಕ್ಕೆ ನೆಟ್ ಖಾಲಿ ಆಗ್ಬಾರ್ದು, ಸಮಾಧಾನದಾಗಿರ್ಬೇಕು. ಎಷ್ಟೇ ಪ್ರಾಬ್ಲಮ್ ಇದು? 12 1 ಸರ್ ಆಯ್ತು. ಆಗ್ಲಿ ಹತ್ರಕ್ಕೆ ಬಂದ್ಬಿಟ್ಟಿದೀವಿ. ಬಲಿಕೋಡ್ ಅಮ್ಮ ಅಡಿಗೆ ಮಾಡಿಕ್ಕೆ ಅಂತ ಹೇಳ್ತೈತಾ? ಮೋಸ್ಟ್ಲಿ ನೀನು ತೋರಿಸ್ತಾ ಇದಾರೆ ಅಂತ ನಿನ್ ತಂಗಿ ಬಂದು ನೋಡಿ. ಇಲ್ಲ sir. ಸೊ ಇದು ಅಳಿಸ್ಬೋದಾ ಈಗ? Yes sir. ಅಳಿಸ್ಬೋದಾ? ಓಕೆ Yes sir. ಓಕೆ. ಈಗ ನಿಮ್ಮ ಹತ್ರ 2 ಏರಿಯಾ ಆಫ್ ಟ್ರಯಾಂಗಲ್ ಇದಾವೆ. ಈಗ ಒಂದು ಎರಾನ್ಸ್ ಫಾರ್ಮುಲಾದಿಂದ ಬಂದಿರೋದು ಏರಿಯಾ, ಮತ್ತೆ ರೆಗ್ಯುಲರ್ ಮೆಥಡ್ ಅಲ್ಲಿ ಬಂದಿರೋ ಏರಿಯಾ. ಅವೆರಡು ಸೇಮ್ ಇರ್ತಾವ, ಬೇರೆ ಬೇರೆ ಇರ್ತಾವ? ಸೇಮ್ ಇರುತ್ತೆ. ಸೇಮ್ ಇರುತ್ತೆ. ಎರಡು ಈಕ್ವೇಟ್ ಮಾಡೋಣ. ಎರಾನ್ಸ್ ಫಾರ್ಮುಲಾದಿಂದ ಏನಿಗೆ ಬಂದಿದೆ ನಿಮಗೆ? ರೂಟ್ ಹಾ, x plus 14 ರೂಟ್ x plus 14 14 of 48x 48x ಇದರಿಂದ 4x plus 56 4x plus 56. 6. 1 ನಿಮಿಷ ನೋಡ್ರಿ. ಈಗ ಈ ಕಡೆ ಸ್ಕ್ವೇರ್ ರೂಟ್ ಇದೆ, ನನಗೆ ಈ ಕಡೆ ಸ್ಕ್ವೇರ್ ರೂಟ್ ಬೇಡ ಅಂದ್ರೆ ಆ ಕಡೆ ಕಳಿಸ್ತೀನಿ. ಇಟ್ ಬಿಕಮ್ಸ್ ಎ ಸ್ಕ್ವೇರ್. ಅದರ್ವೈಸ್ ಒನ್ ಮೋರ್ ಆಲ್ಟರ್ನೇಟ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಈಗ x plus 14 into 48x root whole square 4x plus 56 whole square ಬರಿಬೋದಾ? Yes sir. ಬರಿಬೋದಾ? ಈ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? x plus 14 into ಏನು ಉಳಿತು? 8x. ಇಲ್ಲಿ ನೋಡ್ರಿ, ಈಗ ಒಂದು ಮೆಥಡ್ ಇಲ್ಲಿ ಐ ವಿಲ್ ಟೇಕ್ 4 ಕಾಮನ್ ಇನ್ ಬ್ರಾಕೆಟ್ ಅಲ್ಲಿ. 4 ಕಾಮನ್ ಅಂತಂದ್ರೆ x plus 14 ಹೋಲ್ ಸ್ಕ್ವೇರ್ ಆಗುತ್ತೆ. ಬರಿಬೋದೇನ್ರಮ್ಮ? ನೋಡ್ರಿ ಇಲ್ಲಿ 4 ತೆಗ್ದಿದ್ದೀನಿ. ಹೋಲ್ ಸ್ಕ್ವೇರ್ ಹಂಗೆ ಇದೆ. 4 into x 4x, 4 into 14 56. ಕ್ಲಿಯರ್? 1 ನಿಮಿಷ. x plus 14 48x, ಈ ಸ್ಕ್ವೇರ್ ಇದಕ್ಕೂ ಇದೆ ಅದಕ್ಕೂ ಇದೆ. 4 ಸ್ಕ್ವೇರ್ ಇಂಟು x plus 14 ಹೋಲ್ ಸ್ಕ್ವೇರ್. ಇಲ್ಲಿ a ಇದೆ, ಇಲ್ಲಿ a ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಮಾಡಬಹುದು. 48x is equal to 16 into x plus 14. x plus 14. ಕ್ಲಿಯರ್ ಆಯ್ತು? ಕ್ಲಿಯರ್? ಈಗ
48x divided by 16 is equal to x plus 14. 16 ones are 16. 3x is equal to x plus 14. 3x X minus x is equal to 14. 14. 2x 2x is equal to 14. X is equal to 14 divided by 2. 2. X is equal to ಏನು 7. 7. ಈ x ಕಂಡು ಹಿಡ್ಕೊಳಕ್ಕೋಸ್ಕರ ಇಷ್ಟಕ್ಕಂತ ಮಾಡ್ಬೇಕಾತ್ ನೋಡ್ರಿ ಬರ್ಕಡ್ರಿ. ಓವರ್ ಏನ್ರಮ್ಮ ಸರ್ ಆಯ್ತು. ಆಗ್ಲಿ ಆಗ್ಲಿ ಆಗ್ಲಿ. ಸೊ ಆಕ್ಚುಲಿ ನೀವು ಎರಾನ್ಸ್ ಫಾರ್ಮುಲಾ ಇಂದ ಬಂದಿತ್ತಲ್ಲ ಅದನ್ನ 1 ಅಂತ ಕರ್ಕೊಂಡ್ರಿ. ಆಮೇಲೆ ಬಂದಿತ್ತಲ್ಲ 4x plus 56 ಅದನ್ನ 2 ಅಂತ ಕರ್ಕೊಂಡ್ರಿ. ಅಲ್ಲಿ ರೈಟ್ ಬರೀರಿ ಫ್ರಮ್ 1 and 2 ಅಂತ ಬರೀರಿ. ಎರಾನ್ಸ್ ಫಾರ್ಮುಲಾದಿಂದ ಬಂದಿತ್ತಲ್ಲ ಅದನ್ನ 1 ಅಂತ ಕರ್ಕೊಂಡ್ರಿ. ಈ 4x plus 56 ಬಂದಿತ್ತಲ್ಲ ಸೆಕೆಂಡ್ ಅದನ್ನ 2 ಅಂತ ಕರ್ಕೊಂಡ್ರಿ. ಸೊ ನಾವು ರೈಟ್ ಫ್ರಮ್ 1 and 2. ಅವೆರಡು ಏರಿಯಾ ಆಫ್ ಟ್ರಯಾಂಗಲ್ ಆಗಿರೋದ್ರಿಂದ ಅವೆರಡು ಒಂದಕ್ಕೊಂದು ಈಕ್ವಲ್ ಇರ್ತಾವೆ. ಹೇಳ್ತಾ ಬರ್ತೀನಿ ಈಗ. ಎರಾನ್ಸ್ ಫಾರ್ಮುಲಾದಿಂದ ಬಂದ ಏರಿಯಾ ಇತ್ತು, ನಮ್ಮ ರೆಗ್ಯುಲರ್ ಮೆಥಡ್ ಅಲ್ಲಿ ಬಂದಿರೋ ಏರಿಯಾ ಇತ್ತು. ಈ ಕಡೆ ಇರೋ ಸ್ಕ್ವೇರ್ ರೂಟ್ ತೆಗಿಬೇಕು, ಅದಕ್ಕೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ. ರೂಟ್ ಆಫ್ x plus 14 into 48x 4x plus 56 ಹೋಲ್ ಸ್ಕ್ವೇರ್. ಈಗ ಈ ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. x plus 14 48x is equal to 48x is equal to ಇದು ಸ್ಕ್ವೇರ್ ಹಂಗೆ ಇರಲಿ. ಈ 4 ನ ಕಾಮನ್ ತೆಗೆದ್ರೆ 4 ಕಾಮನ್ ತೆಗೆದ್ರೆ 4x ಅಲ್ಲಿ 4 ಹೊರ ಬಂದ್ರೆ x ಉಳಿತು. 56 ಅಲ್ಲಿ 4 ಹೊರ ಬಂತು ಅಂದ್ರೆ ಅಲ್ಲಿ ಎಷ್ಟು ಉಳಿತತೆ 14 ಉಳಿತು. ಈ ಸ್ಕ್ವೇರ್ ಇದಕ್ಕೂ ಇದೆ ಇದಕ್ಕೂ ಇದೆ 4 ಸ್ಕ್ವೇರ್ x plus 14 ಹೋಲ್ ಸ್ಕ್ವೇರ್. ಸೊ ಇಲ್ಲಿ a ಇದೆ, ಇಲ್ಲಿ a ಸ್ಕ್ವೇರ್ ಇದೆ. ಒಂದು a ಕ್ಯಾನ್ಸಲ್ ಮಾಡಿದೆ, ಉಳಿದಿದ್ದೇನು 48x is equal to 16 into x plus 14. ಈ 16 ಈ ಕಡೆ ತಂದೆ 16 ones are 16 3s 3x is equal to x plus 14. ಈ 3x ಈ ಕಡೆ ತಂದ್ರೆ 3x minus x is equal to 14. 2x is equal to 14. x is equal to ಎಷ್ಟು ಬಂತು ಈಗ 7. ಸೊ ನೀವು ಈಗ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನು? and yes. ಯಾದಮ್ಮ AB and ಬರೀರಿ. ವಾಟ್ ಈಸ್ AB? AB AB ಏನು? AF plus plus 8. What is x? 7 plus 8. 7 plus is equal to 15. 15 centimeter. Next ಯಾವುದು? AC. AC ಗೆ ಏನ್ ಕೊಟ್ಟಿದ್ದೀರಿ? 6 6 plus plus 8. 6 plus 7 is equal to 13 13 centimeters. centimeter. ಇಷ್ಟು ಮಾಡಕ್ಕೋಸ್ಕರ ಅಷ್ಟು ಮಾಡ್ಬೇಕಾಯ್ತು ನೋಡಿ. ಬರ್ಕಳಿ ಸಿಂಚು ಇದೆಯಾ? ಸಿಂಚು ಸಿಂಚು Yes, sir. ಸೊ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ಯಾ ಅದಕ್ಕೆ?
ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಕ್ಕೋಸ್ಕರ. ಗೌಡ್ರು ಸರ್ ಹೋಗಿದ್ದಾರೆ. ಇಲ್ಲ ಹೋದ್ರಾ? ಏನ್ ಅರ್ಥ ಆಗ್ತದವ? ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ನನ್ನಂತ ಕ್ಲಾಸ್ಗಳು ಬರ್ತಿದಾವೆ. ಅರ್ಥ ಆಗ್ಬೇಕಾ? ಇಲ್ಲಿ ಹೆಂಗ್ ಕಾಮನ್ ತೆಗಿಬೇಕು, ಇದು ಹೆಂಗ್ ಹೇಳ್ಬೇಕು, ಇದಾವೆಲ್ಲ ಬನ್ನಿ ಕೊಡೋ. ಇದಾವೆ ಸರ್. ಹೌದನವ? ಅರ್ಥ ಆಗುತ್ತೇನವ? ಕ್ರೈಟೀರಿಯಾ ಅರ್ಥ ಆದ್ರೆ ಮಾತ್ರ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ಈ ಪ್ರಾಬ್ಲಮ್ ಅವ್ರು 2 ಸಲ ಬರೆಯಲ್ಲ ಅಲ್ಲಿ. ಹೌದೇನವ? ಒಂದೇ ಸಲ ಅಲ್ಲೇ ತಿಕ್ಕಾಡ್ಬಿಡ್ತಾರೆ. 2 ಸಲ ಬರೆದ್ರೆ ಮಾತ್ರ ಅರ್ಥ ಆಗದು. ಏನ್ ಹೇಳೋದು ಹೇಳ್ರಿ ಈಗ? ಸೊ ಫಾರ್ ಸರ್ಕಲ್ಸ್ ಈಸ್ ಕಂಪ್ಲೀಟ್. ಸರ್ ಎಕ್ಸಾಂಪಲ್ ಪ್ರಾಬ್ಲಮ್ ಮಾಡ್ಸಲ್ಲ. ಮಾಡ್ಕೊಳ್ರಿ. ನಾನೀಗ ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್. ಓಕೆ, ಓಕೆನಾ? ವರ್ಕ್ ಮಾಡಿ ಚೆನ್ನಾಗೆ. ಈ ಪ್ರಾಬ್ಲಮ್ ನೋಡ್ರಿ, ಇದು 4 ಮಾರ್ಕ್ಸ್ ಕ್ವಶನ್. ಕಷ್ಟ ಆಯ್ತಾ? ಈಗ ನಿಮಗೆ ಏನನ್ಸುತ್ತೆ ಗೊತ್ತಾ? ಉದ್ದ ಇದೆ ಅಷ್ಟೇ ಬಿಟ್ಬಿಟ್ರೆ ಎಲ್ಲಾರು ಕಷ್ಟ ಇದೆಯಾ? ಎರಾನ್ಸ್ ಫಾರ್ಮುಲಾ ಒಂದ್ ಗೊತ್ತಾಯ್ತು, ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ ನ ರೆಗ್ಯುಲರ್ ಮೆಥಡ್ ಅಲ್ಲಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಂದ್ರೆ ಅವೆರಡು ಏರಿಯಾ ತಗೊಂಡು ಇಟ್ಕೊಂಡು ಅವೆರಡನ್ನು ಒಂದಕ್ಕೊಂದು ಈಕ್ವೇಟ್ ಮಾಡಿದ್ರೆ ಯು ಗಾಟ್ ದ ವ್ಯಾಲ್ಯೂ ಆಫ್ ಎಕ್ಸ್, ದೆನ್ ಯು ರೈಟ್ AC ಅಂಡ್ AB. ಕ್ಲಿಯರಾ? ಎರಾನ್ಸ್ ಫಾರ್ಮುಲಾ ನಿನ್ ತಲೆ ಒಳಗಿರ್ಬೇಕು. ಎರಾನ್ಸ್ ಫಾರ್ಮುಲಾ ಏನ್ ಹೇಳುತ್ತೆ? S ಇಂಟು S ಮೈನಸ್ ಸಿ, ರೂಟ್ ಆಫ್ S ಇಂಟು S ಮೈನಸ್ ಸಿ, S ಮೈನಸ್ ಬಿ, S ಮೈನಸ್ ಸಿ. ಅದನ್ನು ಸಹ ಏರಿಯಾ ಆಫ್ ಟ್ರಯಾಂಗಲ್ ಕೊಡುತ್ತೆ. ಆಫ್ ಇಂಟು ಬೇಸ್ ಇಂಟು ಐಟು ಸಹ ಏರಿಯಾ ಆಫ್ ಟ್ರಯಾಂಗಲ್ ಕೊಡುತ್ತೆ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಇತ್ತಂದ್ರೆ ನೀವು ಏರಿಯಾ ಆಫ್ ಟ್ರಯಾಂಗಲ್ ನ ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡಿ.